ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ಅಧ್ಯಾಯಾನಂ ನಮೋ ಲೋಯೇ ಸವ್ವಸಾಹೂನಂ. ಏಸೋ ಪಂಚ ನಮೋಕಾರೋ ಸವ್ವಪಾವಪ್ಪನಾಶನೋ ಮಂಗಲಾನಂ ಚ ಸವ್ವೇಶಿಂ ಪರಮಂ ಹವೈ ಮಂಗಲಂ. ಪರಮಂ ಹವೈ ಮಂಗಲಂ. झेलाता श्री गौतम गुरु ने वीर प्रभु के वाणी को, सूत्र रहे गुरु परंपरा से नमन करो जिनवाणी को. चर्चा 53 भाव की कर लो भाव विशुद्धि पाने को. भाव सदा परिशुद्ध रहे बस आत्म वैभव पाने को. आत्म वैभव पाने को. जय बोलो पंच परमेश्वरी भगवान की जय हो. जय बोलो 24 शंकर भगवान की जय हो. जय बोलो जिनवानी माता की जय हो. जय बोलो मुनिकुल पितामह चारित्र चक्रवर्ती आचार्य श्री शांति सागर जी महाराज की जय हो. संत शिरोमणि आचार्य गुरुवर विद्यासागर जी महाराज की जय हो. आचार्य प्रवर श्री समय सागर जी महाराज की जय हो. परम पूज्य निर्यापक श्रमण श्री नियम सागर जी महाराज की जय हो. परम पूज्य मुनि श्री प्रशांत सागर जी महाराज की जय हो. समस्त आचार्य संघ की जय हो. ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನ ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಶಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ ಈ ಭಾವಗಳನ್ನ ಕುರಿತು ಇವುಗಳ ಒಟ್ಟು ಭೇದಗಳು 53 ಭಾವಗಳಾಗ್ತವೆ. 53 ಭಾವಗಳ ವಿಷಯವನ್ನ ಇಲ್ಲಿ ಗ್ರಂಥದಲ್ಲಿ ಚರ್ಚೆ ಮಾಡಿದ್ದಾರೆ. ಆ ವಿಷಯವನ್ನ ನಾವು ಸ್ವಲ್ಪ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಇದರಲ್ಲಿ ಸಾಮಾನ್ಯವಾಗಿಯೂ ವಿಶೇಷ ರೂಪದಿಂದಲೂ ಸಾಧಾರಣ ಗುಣಸ್ಥಾನದ ಅಪೇಕ್ಷದಿಂದಲೂ ವಿಶೇಷ ಮಾರ್ಗಣಾ ಸ್ಥಾನ ಮತ್ತು ಗುಣಸ್ಥಾನಗಳ ಅಪೇಕ್ಷದಿಂದಲೂ ಚರ್ಚೆ ಮಾಡಿದ್ದಾರೆ. ಈಗ ನಾವು ಮಾರ್ಗಣಾ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ 53 ಭಾವಗಳು ಅನ್ನುವಂಥ ವಿಷಯವನ್ನ ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಕ್ರಮದಲ್ಲಿ ನಾವು ಈಗ ಮಾರ್ಗಣಾ ಸ್ಥಾನಗಳಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ದರ್ಶನ ಮಾರ್ಗಣ, ಲೇಷ ಮಾರ್ಗಣ, ಭವ್ಯತ್ವ ಮಾರ್ಗಣ, ಸಮ್ಯಕ್ತ್ವ ಮಾರ್ಗಣ ಹಾಗೂ ಸಂಜ್ಞಿ ಮಾರ್ಗಣ ಅನ್ನುವಂಥ ವಿಷಯಗಳನ್ನ ಸ್ವಲ್ಪ ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡಿದ್ದೇವೆ. ಇನ್ನು ಗ್ರಂಥದ ಅನುಸಾರ ಆಮೇಲೆ ಈ ಮಾರ್ಗಣಗಳಲ್ಲಿ ಸಾಮಾನ್ಯದಿಂದಲೂ ವಿಶೇಷದಿಂದಲೂ ತಿಳಿಯುವ ಪ್ರಯತ್ನ ಆಗಿದೆ. ಇನ್ಮೇಲೆ ಗ್ರಂಥದ ಅನುಸಾರ ಲೇಖಕರ ಅನುಸಾರ ಇನ್ಮುಂದೆ ಏನು ವಿಷಯ ಬರಲಿದೆ ಅನ್ನೋದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ. ಓದಬೇಕು. ಪೇಜ್ ನಂಬರ್ 86 ಆಹಾರಕ ಮಾರ್ಗಣಿ. ಇದರ ವಿಶೇಷತೆ ಆಹಾರಕ ಮಾರ್ಗಣೆಯ ಗುಣಸ್ಥಾನಗಳಲ್ಲಿ 1 ರಿಂದ 13ರವರೆಗೆ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ ಇರುತ್ತವೆ.
ಔಪಶಮಿಕ 2 ಭಾವ, ಶಾಯಿಕ 9, ಶಾಯೋಪಶಮಿಕ 18, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 53 ಭಾವಗಳು. ಆಹಾರಕ ಮಾರ್ಗಣದಲ್ಲಿ ಅಂದ್ರೆ ಮಾರ್ಗಣದ ಕೊನೆಯ ಹಂತವನ್ನ ತಲುಪಿದ್ದೇವೆ. ಮಾರ್ಗಣಗಳು ಎಷ್ಟಿದಾವೆ ಎಲ್ಲ ಸೇರಿ ಅಂದ್ರೆ 14 ಇದಾವೆ. 14ನೇ ಮಾರ್ಗಣ ಯಾವುದು ಅಂದ್ರೆ ಆಹಾರಕ ಮಾರ್ಗಣ ಇದೆ. ಆಹಾರಕ ಮಾರ್ಗಣ ಅಂತಂದ್ರೆ ಈ ಸಂಸಾರಿ ಜೀವ ತಾನು ಜೀವಿತವಾಗಿರಲು, ಶರೀರದ ಜೊತೆಗೆ ಜೀವಿತವಾಗಿರಲು ಹಾಗೂ ಶರೀರದ ತಯಾರಿಕೆಗಾಗಿ ಯಾವ ನೌಕಮ ವರ್ಗನೆಗಳು ಅದಕ್ಕೆ ಅವಶ್ಯಕವಾಗಿವೆಯೋ ಅವುಗಳನ್ನ ಗ್ರಹಣೆ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಆ ಜೀವ ಸ್ವಯಂ ಗ್ರಹಣೆ ಮಾಡ್ತದೆ. ತನ್ನ ಕರ್ಮಾನುಸಾರ ಶರೀರದ ರಚನೆಗಾಗಿ ಹಾಗೂ ಶರೀರದ ಜೊತೆ ಅಥವಾ ಶರೀರದ ಸಂರಕ್ಷಣೆಗಾಗಿ ಯಾವ ಪರಮಾಣುಗಳು ಬೇಕೋ ಅವುಗಳನ್ನ ಗ್ರಹಣೆ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ ಸಂಸಾರದಲ್ಲಿ. ಅಂಥದನ್ನ ಆಹಾರಕ ಅಂತ ಕರೀತಾರೆ. ಇನ್ನು ಯಾವಾಗ ಇದು ಮಾಡೋದಿಲ್ಲ, ಆಹಾರಕ ಅಂದ್ರೆ ತನಗೆ ಬೇಕಾದ ಪರಮಾಣುಗಳನ್ನ ಇದು ಗ್ರಹಣೆ ಯಾವಾಗ ಮಾಡ್ತಾ ಇಲ್ಲ, ಆ ಅವಸ್ಥೆಯಲ್ಲಿ ಅದನ್ನ ಅನಾಹಾರಕ ಅಂತ ಕರೀತಾರೆ. ಆಹಾರಕ ಅಂದ್ರೆ ಗ್ರಹಣೆ ಮಾಡುವಂಥದ್ದು, ಅನಾಹಾರಕ ಅಂದ್ರೆ ಗ್ರಹಣೆ ಮಾಡದೇ ಇರುವಂಥದ್ದು. ಹೀಗೆ ಸಂಸಾರದ ಕರ್ಮ ಸಹಿತ ಜೀವದ ವ್ಯವಸ್ಥೆ ಇದೆ. ಇದು ಯಾರಲ್ಲಿ ಶರೀರದ ಜೊತೆಗೆ ಇರುವಂತವರಲ್ಲಿ ಆಹಾರಕ ಅನಾಹಾರಕ ಅನ್ನುವಂಥ ವಿಷಯ ಬರ್ತದೆ. ಅದು ಮಾರ್ಗಣ. ಅದರ ಮೂಲಕ ಜೀವಗಳನ್ನ ಹುಡುಕುವಂಥದ್ದೇನಿದೆ ಅದು ಮಾರ್ಗಣ. ಇನ್ನು ಈ ಮಾರ್ಗಣವು ಆಹಾರಕ ಮಾರ್ಗಣ ಕೂಡ. ಇದರಲ್ಲಿ 2 ಭೇದಗಳಿವೆ. ಅದರಲ್ಲಿ ಒಂದು ಆಹಾರಕ ಅಂದ್ರೆ ಆಹಾರಕ ವರ್ಗನೆಗಳನ್ನ, ನೋಕರ್ಮ ಪರಮಾಣುಗಳನ್ನ ಜೀವ ಗ್ರಹಿಸುವುದು, ಅದು ಆಹಾರಕ. ಆಹಾರ ಮಾಡುವುದು, ಊಟ ಮಾಡುವುದು ಒಂದು ಅರ್ಥ ನಾವು ಸಾಮಾನ್ಯ ಭಾಷೆಯಲ್ಲಿ ಕರಿತೇವೆ. ಆದ್ರೆ ನಾವು ಊಟ ಯಾವಾಗಲಾದ್ರೂ ಒಮ್ಮೊಮ್ಮೆ ಮಾಡ್ತೇವೆ, ಆದ್ರೆ ಪ್ರಯತ್ನ ಪೂರ್ವಕ ಮಾಡೋದು. ಈ ಜೀವ ಏನಿದೆ, ನಾವೇನಿದ್ದೇವೆ, ಯಾವಾಗ ಶರೀರದ ಸಂಪರ್ಕ ಅಥವಾ ಶರೀರದ ಸಂಪರ್ಕದಕ್ಕಿಂತ ಮೊದಲು ಶರೀರ ತಯಾರಿಕೆಯ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೆವೋ ಆವಾಗ್ಲಿಂದ ಈವಾಗ್ಲಿನ ತನಕ ಮರಣ ಆಗೋ ತನಕ ಒಂದು ಮಿಲಿ ಸೆಕೆಂಡ್ ಕೂಡ ನಾವು ಊಟ ಮಾಡದೇ ಇಲ್ಲ. ಊಟ ಮಾಡ್ತಾನೇ ಇದ್ದೇವೆ. ಅಷ್ಟು ನಿರಂತರವಾಗಿ ನಡೀತಾ ಇದೆ ಈ ಆಹಾರಕ ಮಾರ್ಗನಾದ ವಿಷಯ. ಆಮೇಲೆ ನಾವೀ ಕವಲಾಹಾರ ಏನ್ ಮಾಡ್ತೇವೆ, ಇದು ದಿನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಷ್ಟು ತಿಂತಾ ಇರ್ತೇವೆ. ಆದ್ರೆ ನೋಕರ್ಮಾಹಾರ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಮೊದಲಿಗೆ ನಾವು ಈ ಆಹಾರಕವನ್ನ ತಿಳಿಯುವಂಥದ್ದು ಮಾಡಬೇಕು. ಆಹಾರಕ ಮಾರ್ಗಣದಲ್ಲಿ 2 ಭೇದ, ಆಹಾರಕ ಅನಾಹಾರಕ. ನೋಕರ್ಮಣ ವರ್ಗಣಗಳು ಯಾವ ರೀತಿಯಲ್ಲಿ ಗ್ರಹಣೆ ಮಾಡುತ್ತಲ್ಲ, ಅದು ಯಾವ ಆಧಾರದಿಂದ, ಅಂದ್ರೆ ಅವರ ಪುಣ್ಯ ಪಾಪ ಯಾವ ತರದಿಂದ ಅದು ಗ್ರಹಣೆ ಮಾಡುತ್ತೆ, ಹೆಂಗೆ ಗ್ರಹಣ ಮಾಡುತ್ತೆ? ನಾಮಕರ್ಮದ ಅನುಸಾರ. ನಮ್ಮಲ್ಲಿ ಕರ್ಮ ಇದೆ, ಒಂದು ನಾಮಕರ್ಮ. ಅದರಲ್ಲಿ ಯಾವ ವೆರೈಟಿಯ ಕಟ್ಕೊಂಡಿದ್ದೇವೆ, ಕ್ವಾಲಿಟಿ ಡಿಸೈಡ್ ಅಲ್ಲೇ ಮಾಡ್ಕೊಂಡಿದ್ದೇವೆ. ಎಂತಹ ನಾಮಕರ್ಮವನ್ನ ಕಟ್ಕೊಂಡಿದ್ದೇವೆಲ್ಲ ಅದಕ್ಕನುಸಾರವಾಗಿ ಪರ್ಚೇಸ್ ಮಾಡ್ತೇವೆ ನೋಕರ್ಮಗಳನ್ನ. ಇನ್ ನಾಮಕರ್ಮ ಯಾವ ಆಧಾರದ ಮೇಲೆ ಕಟ್ಕೋತೇವೆ ಅಂತಂದ್ರೆ ಯೋಗ ವಕ್ರತ. ಅಶುಭ ನಾಮಕರ್ಮ ಯಾವಾಗ ಕಟ್ಕೋತೇವೆ ಅಂದ್ರೆ ಯೋಗ ವಕ್ರತ ವಿಸಂವಾದನಂ. ಮನ ವಚನ ಕಾಯಗಳಲ್ಲಿ ವಕ್ರತೆ, ಕುಟಿಲತೆ ಹಾಗೂ ವಿಸಂವಾದ, ವಿನಾಕಾರಣ ಭಂಡವಾದ ಅಂತ ಕರಿತೇವಲ್ಲ. ನನ್ನದು ತಪ್ಪು ಅಂತ ಗೊತ್ತಿರ್ತದೆ, ಆದಾಗ್ಯೂ ಹಠಾಗ್ರಹ ಬುದ್ಧಿಯಿಂದ ನನ್ನದೇ ಸರಿ ಅಂತ ವಾದ ಮಾಡ್ತೇವಲ್ಲ, ಇದೆಲ್ಲ ಅಶುಭ ನಾಮಕರ್ಮಕ್ಕೆ
ತಿಳಿತು. ತಿಳಿತು ಭಯ್ಯಾಜಿ. ಅಂದ್ರೆ ಎಷ್ಟು ಪರ್ಸೆಂಟ್ ಪ್ರತಿ ಸಮಯ ಗ್ರಹಣ ಮಾಡ್ತಾನೆ ಇರುತ್ತೆ, ಅಂದ್ರೆ ಆಯಾ ಪುಣ್ಯ ಪಾಪ ಅನುಸಾರವಾಗಿ ಹೆಚ್ಚು ಕಡಿಮೆನೂ ಆಗ್ತಾ ಇರುತ್ತೆ ಆರೋಗ್ಯ. ಅದು ಅಂದ್ರೆ ಯಾವ ತರ ತಗೋಬೇಕು? ನೋ ಕರ್ಮ. ಆರೋಗ್ಯ ಇದು ಅಸಾಧ ವೇದನೆಯದ ಕಾರಣದಿಂದ ಉಲ್ಬಣವಾಗ್ತದೆ. ಅದಕ್ಕೆ ಅಸಾಧ ವೇದನೆಯಕ್ಕೆ ಸಪೋರ್ಟಿವ್ ಆಗಿ ಅಶುಭ ನಾಮಕರ್ಮದಲ್ಲಿ ಬದಲಾವಣೆ ಆಗ್ತದೆ. ನಾಮಕರ್ಮ ಅಸಾಧ ವೇದನೆಯ ಕರ್ಮ. ಮತ್ತಿನ್ ಆ ರೋಗದ ನಿಮಿತ್ತದಿಂದ ನಮ್ಮಲ್ಲಿ ಶಕ್ತಿಯ ಹ್ರಾಸ ಅಂದ್ರೆ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಅದು ಅಂತರಾಯ ಕರ್ಮ. ವೀರ್ಯಾಂತರಾಯದ್ದು ಕೂಡ ಉದಯ ಹೆಚ್ಚಾಗ್ತಿರ್ತದೆ. ಹೀಗೆ ಮೂರದರದ ಸಪೋರ್ಟದಿಂದ ರೋಗ ಉತ್ಪನ್ನ ಆಗ್ತದೆ. ತಿಳಿತು. ತಿಳಿತು ಭಯ್ಯಾಜಿ. ಮತ್ತೆ ಇನ್ನೊಂದು ಭಯ್ಯಾಜಿ, ಈಗ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದು ಗ್ರಹಣ ಜಾಸ್ತಿ ಇರುತ್ತೆ, ಮತ್ತೆ ವಯಸ್ಸಾಗ್ತಾ ಆಗ್ತಾ ಕ್ಷೀಣ ಆಗ್ತಾ ಇರುತ್ತೆ. ಇದು ಯಾವ ತರ ಪ್ರಜ್ವಲ ಪರಮಾಣುಗಳು ನೋ ಕರ್ಮಣ ವರ್ಗಣೆ ಹೆಂಗ್ ತಿಳ್ಕೋಬೇಕು ಭಯ್ಯಾಜಿ? ಅದೇ ಇದು ಜೀವನ ಆಯು ಕರ್ಮ ಹೇಗೆ ಹೇಗೆ ಕ್ಷೀಣ ಆಗ್ತಾ ಇದೆ, ಹಾಗೆ ಹಾಗೆ ಗ್ರಹಣೆ ಮಾಡುವ ಶಕ್ತಿನೂ ಕ್ಷೀಣ ಆಗ್ತದೆ. ತಿಳಿತ್ರಿ? ತಿಳಿತು ಭಯ್ಯಾಜಿ. ಹೇಗೆ ಹೇಗೆ ವಾಹನ ಮುಂದೆ ಓಡ್ತದೆ, ಹಾಗೆ ಹಾಗೆ ಗಾಡಿಯಲ್ಲಿರುವ ಡೀಸೆಲ್ ಕಡಿಮೆ ಆಗ್ತಾನೆ ಹೋಗ್ತದೆ. ವಯಸ್ಸಾದಂತೆ ವಾಹನ ಓಡಿ ಓಡಿ ವಯಸ್ಸಾದಂತೆ ಎಂಜಿನ್ ನಲ್ಲಿ ರನ್ನಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗ್ತದೆ. ಹಾಗೇನೆ ಈ ಮನುಷ್ಯನ ಶರೀರ ಕೂಡ, ಪ್ರತಿಯೊಂದು ಜೀವದ ಶರೀರ ಕೂಡ ಯಂತ್ರ ಇದೆ. ಅದಕ್ಕೆ ಸಮಂತಭದ್ರ ಮಹಾರಾಜರು ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಜಂಗಮಂ ಜಂಗಮ ನೇಯ ಯಂತ್ರಂ ಅಂತ ಹೇಳಿದ್ದಾರೆ. ಈ ಅಜಂಗಮ ಶರೀರ ಅಂದ್ರೆ ಅಜಂಗಮ ಪುದ್ಗಲ ಅಂತ, ಜೀವಿಲ್ಲದ್ದು, ಚಲಿಸಲಾರದ್ದು, ಸ್ವಂತ ಚಲನೆ ಇಲ್ಲದ್ದು ಅಂತ ಅರ್ಥ ಆಗ್ತದೆ ಅಜಂಗಮ ಸಾಮಾನ್ಯ ರೂಪದಿಂದ. ಸಾರಿ, ಸ್ವಂತ ಚಲನೆ ಇಲ್ಲ ಜಂಗಮ ಅಂತ ಹೇಳ್ತಾರೆ. ಅಜಂಗಮ ಅಂದ್ರೆ ಜೀವ. ಯಥಾತಥಾ ಜೀವಧೃತಂ ಶರೀರಂ ಅಂದ್ರೆ ಈ ಶರೀರ, ಇದಕ್ಕೆ ಚೇತನ ಇಲ್ಲ, ಆದ್ರೂ ವಾಹನದಂತೆ ಹೇಗೆ ಯಥಾತಥ ಹೇಗೋ ಎದ್ದೋ ಬಿದ್ದೋ ಜೀವಧೃತಂ ಇದನ್ನು ಧಾರಣೆ ಮಾಡಿದೆ. ಏನನ್ನ? ಶರೀರಂ. ಅಜಂಗಮಂ ಜಂಗಮನೇಯ ಯಂತ್ರಂ. ಹೇಗೆ ಒಂದು ಯಂತ್ರವನ್ನ ಚಲಾವಣೆ ಮಾಡ್ತೇವೋ ಹಾಗೇನೆ ಒಂದು ಯಾವುದೋ ಜೀವದಿಂದ ಒಂದು ಯಂತ್ರ ಚಾಲನೆ ಆಗ್ತದೆ, ಒಬ್ಬ ಮನುಷ್ಯನಿಂದಲೂ ಯಾವುದರಿಂದಲೂ. ಹಾಗೇನೆ ಈ ಶರೀರ ಕೂಡ ಒಂದು ಯಂತ್ರ ಇದೆ. ಜೀವ ಇದನ್ನ ಹೇಗೋ ಎದ್ದು ಬಿದ್ದು ಓಡಿಸ್ಕೊಂಡು ಹೋಗ್ತಾ ಇರ್ತದೆ. ಅದು ಶಕ್ತಿ ಕಡಿಮೆ ಆದ ಹಾಗೆ ಅದರದ್ದು ಆವರೇಜ್ ಕೂಡ, ಅದ್ರ ರನ್ನಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗ್ತದೆ. ರನ್ನಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ ಅಂದ್ರೆ ಅದರ ಅರ್ಥ ಏನು? ಅದಕ್ಕೆ ಡೀಸೆಲ್ ಅನ್ನ ಸರಿಯಾಗಿ ಬಳಸ್ಕೊಳ್ಳೋದು. ತಿಳಿತು? ತಿಳಿತು ಭಯ್ಯಾಜಿ. ಈಗ ತೀರ್ಥಂಕರ ಪ್ರಕೃತಿ ತೀರ್ಥಂಕರ ಜೀವ ಅದು ವಯಸ್ಸು 30 ವರ್ಷನೇ ಇರುತ್ತೆ ಅಂತಾರೆ. ಮತ್ತೆ ಅವ್ರಿಗೆ ಇದು ಇಲ್ಲ. ಯಾವ ತರ ಅವ್ರದಕ್ಕೂ ನಮ್ದಕ್ಕೂ ಏನ್ ವ್ಯತ್ಯಾಸ? ಹೆಂಗೆ ಗ್ರಹಣದಲ್ಲಿ ವ್ಯತ್ಯಾಸ ಆಗ್ತದೆ? ಅದು ಪುಣ್ಯ ಪ್ರಕೃತಿ ಅಂತ ಇದಕ್ಕೇನೆ ಹೇಳೋದು. ಎಷ್ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇದೆ ನಮ್ದು ಮೆಟೀರಿಯಲ್, ಅಷ್ಟು ಬಾಳಿಕೆ ಚೆನ್ನಾಗಿ ಬರ್ತದೆ. ಯಾವ ಮಟೀರಿಯಲ್ ಯೂಸ್ ಮಾಡಿ ನೋಡ್ರಿ, ಈಗ ನಾವು ಮನೆಗಳನ್ನ ಕಟ್ತೇವೆ ಸಿಮೆಂಟ್ ಇಂದು, ಹಿಂದಿನವರು ಕಟ್ತಿದ್ರು ಕಲ್ಲಿಂದು. ಯಾವುದರ ಆಯಸ್ಸು ಹೆಚ್ಚಿದೆ? ಪರಮಾಣುಗಳ ಕ್ವಾಲಿಟಿ ಕೂಡ ಹೆಚ್ಚಿದೆ. ಹಿಂದಿನವರು ಸಾವಿರಾರು ವರ್ಷಗಳ ಹಿಂದೆ ಮಂದಿರಗಳನ್ನು ಕಟ್ಟಿದರೆ ಇವತ್ತಿಗೂ ಗಟ್ಟಿಮುಟ್ಟಾಗಿದೆ. ನಾವು ಇವತ್ತೇ 50 ವರ್ಷದಲ್ಲಿ ಪುನಃ ಜೀರ್ಣೋದ್ಧಾರ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಎಲ್ಲರೂ ಮ್ಯೂಟ್ ಮಾಡ್ಕೊರಿ, ಡಿಸ್ಟರ್ಬೆನ್ಸ್ ಬರ್ತಿದೆ. ನನ್ನ ಧ್ವನಿ ನನಗೆ ಕೇಳಿಸ್ತಿದೆ, ಮ್ಯೂಟ್ ಮಾಡಿಕೊಳ್ಳಿ. ಎಲ್ಲಪ್ಪ ಇಲ್ಲ, ಯಾರು ಇಲ್ಲ ಅಲ್ಲಿ ಅಲ್ಲ. ಇದೊಂದು ಸ್ವಲ್ಪ ಇದ್ರೆ ಬೇಕಿತ್ತು, ಅದಕ್ಕೆ ಹಾಕಕ್ಕೆ ಯಾರು ಹೇಳು, ಹಾಕ್ತೀನಿ.
ಯಾವ ಮಟೀರಿಯಲ್ ಯೂಸ್ ಮಾಡಿ ನಾವು ಈ ಶರೀರವನ್ನ ತಯಾರಿಸ್ತೇವೆ ಅಂದ್ರೆ ಕ್ವಾಲಿಟಿ ಡಿಪೆಂಡ್ ಅಪಾನ್ ಕ್ವಾಲಿಟಿ, ಹಾಗೇನೆ ಅದರ ಬಾಳಿಕೆ ಹೆಚ್ಚು ಬರ್ತದೆ. ರತ್ನವನ್ನ ಬೇಕಾದಷ್ಟು ಕಲ್ಲುಗಳ ಗುಡ್ಡಗಳಲ್ಲಿ ಹಾಕಿ ಕಟ್ಟಿದ್ರು ಕೂಡ ಅದರ ಮೇಲೆ ಒಂದೇ ಒಂದು ಪಾಯಿಂಟ್ ಕೂಡ ಕ್ರ್ಯಾಚ್ ಬೀಳೋದಿಲ್ಲ. ಹಾಗೇನೆ ಅದೇ ಬೇರೆ ಯಾವ್ದಾದ್ರು ವಸ್ತುವನ್ನ ಬಳಸಿದ್ರೆ, ಗಾಜನ್ನ ಮಾಡಿದ್ರೆ ಒಂದೇ ಏಟಿಗೆ ಪುಡಿ ಪುಡಿ ಆಗಿ ಬಿಡ್ತದೆ. ಚಿನ್ನ ಕೂಡ ಕ್ರ್ಯಾಕ್ ಬೀಳ್ತದೆ, ಆದ್ರೆ ವಜ್ರ ಮಾತ್ರ ಕ್ರ್ಯಾಕ್ ಬೀಳೋದಿಲ್ಲ. ಅದು ಕ್ವಾಲಿಟಿ ಆಗಿದೆ. ಹಾಗಾಗಿ ತೀರ್ಥಂಕರರಂತಹ ಮಹಾಪುರುಷರ, ಛಲಾಗ ಪುರುಷರ ಶರೀರದಲ್ಲಿರುವ ಪರಮಾಣುಗಳ ಕ್ವಾಲಿಟಿ ಚೇಂಜ್ ಇದೆ, ನಮ್ಮಲ್ಲಿರುವಂತ ಕ್ವಾಲಿಟಿ ಚೇಂಜ್ ಇದೆ. ಮತ್ತೆ ಈ ಕ್ವಾಲಿಟಿಗಳನ್ನ ತೀರ್ಥಂಕರದ ಬಾಯ್ ಹಿಂದಿನ ಪುಣ್ಯದ ಅನುಸಾರವೇ ತೀವ್ರವಾಗಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಂದಿದೆ. ಈಗ ಇರುವ ಶರೀರವನ್ನು ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಅಲ್ಲಿ ಬಳಸಬಹುದು. ಆಹಾರ ಪದ್ಧತಿ, ವಿಹಾರ ಪದ್ಧತಿ, ವಿಚಾರ ಪದ್ಧತಿ, ಈ ಮೂರುಗಳನ್ನ ಬದಲಾಯಿಸಿಕೊಂಡ್ರೆ, ಆಹಾರ ಪದ್ಧತಿ, ವಿಹಾರ ಪದ್ಧತಿ, ವಿಚಾರ ಪದ್ಧತಿ, ಈ ಮೂರು ಬದಲಾದ್ರೆ ಈಗಿರುವುದಕ್ಕಿಂತ ಎನರ್ಜಿ ಲೆವೆಲ್, ನಮ್ಗಿರೋ ಶರೀರ ಅಷ್ಟೊಂದು ಕಳಪೆದಲ್ಲ. ಆದ್ರೆ ನಾವಿದನ್ನ ಆಹಾರ ಕಳಪೆ, ವಿಹಾರ ಕಳಪೆ, ವಿಚಾರ ಕಳಪೆ, ಈ ಮೂರುದ್ರ ಕಳಪೆಯಿಂದಾಗಿ ಈ ಶರೀರದಲ್ಲಿ ಇರುವುದಕ್ಕಿಂತ ಕಡಿಮೆ ಹೀನವಾಗಿ ಕಾಣಿಸ್ತಾ ಇದೆ. ತಿಳಿದ್ರಿ? ಕ್ವಾಲಿಟಿ ಯಾವ ಮುಂದೆ ಆಹಾರಕ ಮಾರ್ಗಣದಲ್ಲಿ ಜೀವ ಗುಣಸ್ಥಾನ, 1ನೇ ಗುಣಸ್ಥಾನವರ್ತಿ ಜೀವವು ಆಹಾರಕ ಮಾರ್ಗಣದಲ್ಲಿ ಇರಲು ಸಾಧ್ಯ. 13ನೇ ಗುಣಸ್ಥಾನದ ತನಕ ಜೀವರು ಆಹಾರಕ ಮಾರ್ಗಣದಲ್ಲಿ ಇರಲು ಸಾಧ್ಯ. ಅಲ್ಲಿವರೆಗೂ ಇದು ಜೀವರು ಆಹಾರಕವಾಗಿ ಇರಲಿಕ್ಕೆ ಹದಿಮೂರನೇ ಗುಣಸ್ಥಾನದ ತನಕ ಜೀವರು ಆಹಾರಕ ಮಾರ್ಗಣದಲ್ಲಿ ಇರಲು ಸಾಧ್ಯ. ಇನ್ನು ಈ ಮಾರ್ಗಣದಲ್ಲಿ ಎಷ್ಟು ಭಾವಗಳು, ಯಾವ್ಯಾವ ಭಾವಗಳು ಆಗಬಹುದು ಅನ್ನೋದನ್ನ ತಿಳಿಯುವುದು ಇದು ಸಾಮಾನ್ಯವಾದಂತ ಚರ್ಚೆ. ವಿಶೇಷವಾದ ಚರ್ಚೆ ಹೇಗಿದೆ ಅಂದ್ರೆ, ಯಾವುದು ಗುಣಸ್ಥಾನದ ವಿಷಯವನ್ನ ನಾವು ತಿಳಿದಿದ್ದೇವೆ ಅದರಲ್ಲಿ ಎಷ್ಟು ಭಾವಗಳು ಬರ್ತವೆ, ಆಯಾ ಗುಣಸ್ಥಾನ ಸಂಬಂಧಿ ಏನು ಭಾವಗಳಿವೆ, ಅದು ಆಹಾರಕ ಮಾರ್ಗಣಾದ ಆ ಗುಣಸ್ಥಾನದ ಜೊತೆಗೆ ಇರುವಂತ ಭಾವಗಳೇ ಆಗಿರ್ತವೆ. ಸೂಚನೆ ಇದೆ, ವಿಶೇಷತೆ ಇದೆ. ಔಪಶಮಿಕ ಭಾವಗಳಲ್ಲಿ, ಆಹಾರಕ ಮಾರ್ಗಣದಲ್ಲಿ 2 ಭಾವಗಳು ಇರಬಹುದು. ಆಹಾರಕದಲ್ಲಿ ಅಂದ್ರೆ ಪರ್ಯಾಪ್ತಕರೆಲ್ಲ ಆಹಾರಕರಾಗಿರ್ತಾರೆ, ಇದನ್ನ ನೆನಪಿಟ್ಕೊಳ್ಳಿ ಸಂಸಾರ ಜೀವಗಳನ್ನು. ಆಮೇಲೆ 8ರಿಂದ 11ರ ತನಕ ಜೀವರು ಔಪಶಮಿಕ ಸಮ್ಯಕ್ತವನ್ನು, ಔಪಶಮಿಕ ಚಾರಿತ್ರವನ್ನು ಎರಡನ್ನೂ ಹೊಂದಿರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಔಪಶಮಿಕ ಭಾವಗಳು ಆಹಾರಕರಲ್ಲಿ, ಆಹಾರಕದ ಮಾರ್ಗಣದಲ್ಲಿ 2 ಭಾವಗಳು ಆಗಿರಲು ಸಾಧ್ಯ. ಆಹಾರಕ ಮಾರ್ಗಣದಲ್ಲಿ ಕ್ಷಾಯಿಕ ಭಾವಗಳು ಎಲ್ಲಾ ಇರಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ, ಹೀಗೆ 9 ಕ್ಷಾಯಿಕ ಭಾವಗಳು ಆಹಾರಕ ಮಾರ್ಗಣದಲ್ಲಿ ಅರಿಹಂತ ಅವಸ್ಥೆಯಲ್ಲಿ ಇರಲು ಸಾಧ್ಯ. ಅರಿಹಂತರು, ಸಯೋಗ ಕೇವಲಿ ಭಗವಾನರು ಆಹಾರಕ ಇದ್ದಾರೆ, ನೋ ಕರ್ಮಾಹಾರ ಅವರಿಗಿದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಆಹಾರಕರಲ್ಲಿ, ಆಹಾರಕ ಮಾರ್ಗಣದಲ್ಲಿ ಏನೇನಾಗಬಹುದು, ಮತಿ ಜ್ಞಾನ ಇರಬಹುದು, ಶುದ್ಧ ಜ್ಞಾನನೂ ಇರಬಹುದು, ಅವಧಿ ಜ್ಞಾನನೂ ಇರಬಹುದು, ಮನಃ ಪರ್ಯಾಯ ಜ್ಞಾನವೂ ಇರಬಹುದು. ಯಾಕೆಂದ್ರೆ ಮುನಿ ಮಹಾರಾಜರು ಕೂಡ ಆಹಾರಕರಿದ್ದಾರೆ. ಹಾಗಾಗಿ ಮತಿ, ಶುದ್ಧ, ಅವಧಿ, ಮನಃ ಪರ್ಯಾಯ ಈ 4 ಕ್ಷಾಯೋಪಶಮಿಕ ಜ್ಞಾನ ಭಾವಗಳು ಇರಲು ಸಾಧ್ಯ.
ಆಹಾರಕ ಮಾರ್ಗಣದಲ್ಲಿ ಮಿಥ್ಯಾದೃಷ್ಟಿ ಜೀವರು ಇದ್ದಾರೆ ಗುಣಸ್ಥಾನ 1ರಲ್ಲಿ. ಹಾಗಾಗಿ 3 ಅಜ್ಞಾನಗಳು ಕೂಡ ಇರಲು ಸಾಧ್ಯ. ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ, ಅವಧಿ ಅಜ್ಞಾನ. ಹೀಗೆ ಆಹಾರಕ ಮಾರ್ಗಣದಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಈ 3 ದರ್ಶನಗಳು ಕೂಡ ಇರಲು ಸಾಧ್ಯ. ಯಾಕೆಂತಂದ್ರೆ ಚಕ್ಷು ಅಚಕ್ಷು ಅಂತೂ ಸಾಮಾನ್ಯ ಮಿಥ್ಯಾದೃಷ್ಟಿಯರಲ್ಲೂ ಕೂಡ ಇರುವಂತದ್ದಿದೆ. ಆಮೇಲೆ ಅವಧಿ ದರ್ಶನ ಇರುವುದ ಕಾರಣ ಏನು ಅಂತಂದ್ರೆ ಸಮ್ಯಕ್ ದೃಷ್ಟಿ ಜೀವರಿದ್ದಾರೆ. ಯಾಕಂದ್ರೆ 4ರಿಂದ 12 ತನಕ ಅವಧಿ ದರ್ಶನ ಇದೆ. ಹಾಗಾಗಿ ಆ ಚಕ್ಷು ಅವಧಿ ದರ್ಶನ ಕೂಡ ಇದೆ ಕ್ಷಾಯೋಪಶಮಿಕ ಭಾವಗಳಲ್ಲಿ. ಆಮೇಲೆ ಲಬ್ಧಿಗಳು 5 ಲಬ್ಧಿಗಳು ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವು ಕೂಡ ಆಹಾರಕ ಮಾರ್ಗಣದ ಜೊತೆಗೆ ಇದೆ. ಯಾಕಂದ್ರೆ ಎಲ್ಲಾ ಜೀವರು ಇದ್ದಾರೆ ಇದರಲ್ಲಿ, ಮಿಥ್ಯಾದೃಷ್ಟಿಯಿಂದ ಹಿಡ್ಕೊಂಡು ಅರಿಹಂತ ಭಗವಾನರ ತನಕ. ಹಾಗಾದ್ರೆ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಸಮ್ಯಕ್ತ ಭಾವ ಕೂಡ ಆಹಾರಕ ಮಾರ್ಗಣದಲ್ಲಿದೆ. ಕ್ಷಾಯೋಪಶಮಿಕ ಚಾರಿತ್ರ ಭಾವ ಕೂಡ ಆಹಾರಕ ಮಾರ್ಗಣದಲ್ಲಿದೆ. ಕ್ಷಾಯೋಪಶಮಿಕ ಸಂಯಮ ಕೂಡ ಆಹಾರಕ ಮಾರ್ಗಣದಲ್ಲಿದೆ. ಹಾಗಾಗಿ ಎಲ್ಲಾ ಕ್ಷಾಯೋಪಶಮಿಕ ಭಾವಗಳು ಸಾಧ್ಯ. ಔದೈಕ ಭಾವಗಳ ಮಿಥ್ಯಾದೃಷ್ಟಿ ಜೀವರು ಕೂಡ 4 ಗತಿಯಲ್ಲಿದ್ದಾರೆ, ಸಮ್ಯಕ್ ದೃಷ್ಟಿ ಜೀವರು ಕೂಡ 4 ಗತಿಯಲ್ಲಿದ್ದಾರೆ. ಹಾಗಾಗಿ ಆಹಾರಕ ಮಾರ್ಗಣ ಸಮ್ಯಕ್ ದೃಷ್ಟಿಗಳಲ್ಲೂ ಇದೆ, ಮಿಥ್ಯಾದೃಷ್ಟಿಗಳಲ್ಲೂ ಇದೆ. ಅಸಂಯಮದ ಜೊತೆಗೂ ಇದೆ, ಸಂಯಮದ ಜೊತೆಗೂ ಆಹಾರಕ ಮಾರ್ಗಣ ಇದೆ. ಹಾಗಾಗಿ 4 ಗತಿಗಳ ಜೀವರು ಆಹಾರಕ ಮಾರ್ಗಣದಲ್ಲಿ ಗತಿ ಔದೈಕ ಭಾವ 4 ಹೊಂದಿರ್ತಾರೆ. ಕಷಾಯಗಳು 4 ಇದೆ, ಕ್ರೋಧ, ಮಾನ, ಮಾಯಾ, ಲೋಭ. ವೇದ, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ 3 ವೇದಗಳಿಂದ ಸಹಿತ ಇದ್ದಾರೆ. ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷಾದಿಂದ ಮಿಥ್ಯಾದರ್ಶನ ಕೂಡ ಆಹಾರಕ ಮಾರ್ಗಣದಲ್ಲಿದೆ. ಅಜ್ಞಾನ, ಕೇವಲ ಜ್ಞಾನದ ಅಭಾವ ಇರುವ ಕಾರಣ ಆಹಾರಕ ಮಾರ್ಗಣದಲ್ಲಿ ಅಜ್ಞಾನ ಭಾವವೂ ಇದೆ. 1ರಿಂದ 4 ಗುಣಸ್ಥಾನಗಳಲ್ಲಿ ಕೂಡ ಆಹಾರಕ ಮಾರ್ಗಣ ಇದೆ. ಹಾಗಾಗಿ ಅಸಂಯಮ ಭಾವವೂ ಇದೆ. ಸಿದ್ಧರಾಗದಿರುವ ಕಾರಣ ಅಸಿದ್ಧತ್ವ ಭಾವವೂ ಕೂಡ ಇದೆ. ಲೇಷಗಳಲ್ಲಿ ಅಸಂಯಮದ ಜೊತೆಗೆ 6 ಲೇಷಗಳಿರುವ ಸಾಧ್ಯತೆಯಿಂದ ಆಹಾರಕ ಮಾರ್ಗಣದಲ್ಲಿ ಕೂಡ 4ನೇ ಗುಣಸ್ಥಾನದ ತನಕ 6 ಲೇಷಗಳು ಇರಲು ಸಾಧ್ಯ. ಹೀಗೆ ಔದೈಕ ಭಾವಗಳು ಕೂಡ ಎಲ್ಲವೂ ಸಾಧ್ಯ. ಎಲ್ಲವೂ ಸಾಧ್ಯ. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಅಂತೂ ಇರಲೇಬೇಕು. ಇನ್ ಸಮ್ಯಕ್ ದೃಷ್ಟಿಗಳು ಆಹಾರಕ ಮಾರ್ಗಣದಲ್ಲಿದ್ದಾರೆ ಅಂತಂದ್ರೆ ಭವ್ಯತ್ವ ಇದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅಭವ್ಯರೂ ಇರಲು ಸಾಧ್ಯ. ಹಾಗಾಗಿ ಅಭವ್ಯತ್ವನು ಆಹಾರಕ ಮಾರ್ಗಣದಲ್ಲಿ ಇರಲು ಸಾಧ್ಯ. 3 ಪಾರಿಣಾಮಿಕ ಭಾವಗಳು ಇರಲು ಸಾಧ್ಯ. ಈ ಆಹಾರಕ ಮಾರ್ಗಣ ಸಾಮಾನ್ಯದಲ್ಲಿ ಸಮಸ್ತ ಎಲ್ಲ ಭಾವಗಳು ಸಾಧ್ಯ. 53 ಭಾವಗಳೆಲ್ಲ ಸಾಧ್ಯ ಆಗ್ತದೆ. ಏನು ಇಲ್ಲಿ ಭಾವಗಳು ಔಟ್ ಆಫ್ ಔಟ್ ಇದೆ ಇದರಲ್ಲಿ ಮಾರ್ಗಣೆಯಲ್ಲಿ ಅಂತ ಹೇಳಿ. ಸಾಮಾನ್ಯ ರೂಪದಿಂದ ಎಲ್ಲಕ್ಕೆಲ್ಲ ಇದೆ. ಸಂಸಾರ ಜೀವಗಳಲ್ಲಿ ವಿಗ್ರಹಗತಿಯಲ್ಲಿ ಮಾತ್ರ ಆಹಾರಕ ಇರುವುದಿಲ್ಲ. ಜನ್ಮದಿಂದ ಮರಣದ ಪರ್ಯಂತ ಆಹಾರಕ ಇದೆ. ಅರ್ಥ ಆಯ್ತಿದು? ಇನ್ ಗುಣಸ್ಥಾನ 1ರಲ್ಲಿ ಎಷ್ಟು, 4ರಲ್ಲಿ ಎಷ್ಟು, 7, 8ರಲ್ಲಿ ಎಷ್ಟು, 13ರಲ್ಲಿ ಎಷ್ಟು ಅಂತ ಹಿಂದೆ ಗುಣಸ್ಥಾನಗಳ ಏನ್ ಭಾವಗಳ ಚರ್ಚೆ ಇದೆ ಅಲ್ಲ, ಅದೇನೇನು ಒಂದೊಂದು ಗುಣಸ್ಥಾನದಲ್ಲಿ ಎಷ್ಟೆಷ್ಟಿದೆ ಅದೆಲ್ಲ ಆಹಾರಕ ಮಾರ್ಗಣೆಗೆ ಸಂಬಂಧ ಪಡುವಂತದ್ದಿದೆ ಅಂತ ತಿಳ್ಕೋಬೇಕು. ತಿಳಿತು? ಮುಂದೆ
ಸಪ್ತಕದಲ್ಲಿ ಔಪಶಮಿಕ 1, ಶಾಯಿಕ 9, ಶಾಯೋಪಶಮಿಕ 14, ಔದಯಿಕ 21, ಪಾರಿಣಾಮಿಕ 3, ಒಟ್ಟು 48 ಭಾವಗಳು. ಇನ್ ಅನಾಹಾರಕ ಮಾರ್ಗಣದಲ್ಲಿ ಎಷ್ಟೆಷ್ಟು ಭಾವಗಳಾಗಬಹುದು? ಜೀವ ಅನಾಹಾರಕ ಯಾವಾಗಿರುತ್ತದೆ ನೋಡ್ರಿ. ಸಂಸಾರಿ ಜೀವ ಅನಾಹಾರಕ ಯಾವಾಗಿರ್ತದೆ? ವಿಗ್ರಹಗತಿ. ಮತ್ತೆ ಎಲ್ಲೆಲ್ಲಿ ಅನಾಹಾರಕ್ಕಿದೆ ಜೀವ? ಮತ್ತೆ ಮುನಿಗಳು ಆಹಾರಕ್ಕೆ ಇದು ಮಾಡ್ಕೊಂಡಾಗ, ಆಹಾರಕ್ಕೆ ಶರೀರ ಮಾಡ್ಕೊಂಡಾಗ ಇರುತ್ತೆ. ಮತ್ತೆ ಸಮುದ್ಘಾತ ಮಾಡುವಾಗ ಇರುತ್ತದೆ. ಅರಿಹಂತರ ಸಮುದ್ಘಾತದಲ್ಲಿ ಅನಾಹಾರಕ್ಕಿದೆ. ಆಮೇಲೆ 14ನೇ ಗುಣಸ್ಥಾನದಲ್ಲಿ ಅನಾಹಾರಕ್ಕಿದ್ದಾರೆ. ತಿಳಿತು? ಅನಾಹಾರಕದಲ್ಲಿ ಔಪಶಮಿಕ ಭಾವಗಳು ಎಷ್ಟಿರಬಹುದು? 1. ಔಪಶಮಿಕ ಸಮ್ಯಕ್ತ್ವ ಇರಬಹುದು. ಮುನಿ ಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಇದ್ದಾರೆ. ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆಗೆ ಮರಣ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರು ವೈಮಾನಿಕ ದೇವರಾಗಿ ಹುಟ್ಟುವಕ್ಕಿಂತ ಮುಂಚೆ ಏನು ಇಲ್ಲಿಂದ ಗಮನ ಆಗ್ತದೆ ಅದು ಅನಾಹಾರಕ ಅವಸ್ಥೆ ಇದೆ. ಇಲ್ಲಿಂದ ಬಿಟ್ಟ ಮೇಲೆ ಅಲ್ಲಿ ತಲುಪುವಕ್ಕಿಂತ ಮುಂಚೆ ಜೀವ ಅನಾಹಾರಕ್ಕಿದೆ. ಇಲ್ಲಿ ಯಾವುದು ದ್ವಿತೀಯೋಪಶಮ ಸಮ್ಯಕ್ತವರೆಗಿತ್ತು ಅದು ಉಪಶಮ ಸಮ್ಯಕ್ತ್ವ ಇದೆ. ಹಾಗಾಗಿ 1 ಉಪಶಮ ಸಮ್ಯಕ್ತ್ವ ಭಾವ ಇರಲು ಸಾಧ್ಯ. ಆದ್ರೆ ಪ್ರಥಮೋಪಶಮ ಇರುವುದಿಲ್ಲ ಅನಾಹಾರಕದಲ್ಲಿ. ಯಾಕೆಂದ್ರೆ ಪ್ರಥಮೋಪಶಮದ ಜೊತೆಗೆ ಮರಣ ಆಗುವುದಿಲ್ಲ. ಇದು ದ್ವಿತೀಯೋಪಶಮದ ಅಪೇಕ್ಷಾದಿಂದ 1 ಸಮ್ಯಕ್ತ್ವ ಭಾವ ಇದೆ, ಔಪಶಮಿಕ ಸಮ್ಯಕ್ತ್ವ ಭಾವ. ಆಮೇಲೆ ಕ್ಷಾಯಿಕ ಭಾವಗಳು ಅನಾಹಾರಕದ ಜೊತೆಗೆ ಕ್ಷಾಯಿಕ ಭಾವಗಳು 9 ಇವೆ. ಅರಿಹಂತಾವಸ್ಥೆಯ ಅಪೇಕ್ಷೆಯಿಂದ ಹೇಳಿದ್ದಾರೆ. ಜೀವ 13ನೇ ಗುಣಸ್ಥಾನದ ಕೇವಲಿ ಸಮುದ್ಘಾತದ ಕಾರ್ಮಣಕಾಯ ಯೋಗದಲ್ಲಿ ಅನಾಹಾರಕ್ಕಿದೆ. ಆಮೇಲೆ 14ನೇ ಗುಣಸ್ಥಾನದ ಅಯೋಗ ಕೇವಲಿ ಭಗವಾನರು ಕೂಡ ಅನಾಹಾರಕ್ಕಿದ್ದಾರೆ. ಆ ಅರಿಹಂತ ಭಗವಾನರಲ್ಲಿ ಕ್ಷಾಯಿಕ 9 ಭಾವಗಳು ಇವೆ. ಕ್ಷಾಯಿಕ ಸಮ್ಯಕ್ತ್ವಾದಿ 9 ಭಾವಗಳು ಇದೆ. 9 ಹಾಗಾಗಿ ಸಾಧ್ಯ ಇದೆ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಅನಾಹಾರಕ ಮಾರ್ಗಣದಲ್ಲಿ ಕ್ಷಾಯೋಪಶಮಿಕ ಭಾವಗಳು ಜ್ಞಾನ ಭಾವಗಳು ಮತಿ ಜ್ಞಾನ ಇರಬಹುದು. ಮರಣಾನಂತರ ಶುದ್ಧ ಜ್ಞಾನವೂ ಇರಬಹುದು, ಅವಧಿ ಜ್ಞಾನವೂ ಇರಬಹುದು. ಆದ್ರೆ ಮನಃಪರ್ಯಾಯ ಜ್ಞಾನ ಇರುವುದಿಲ್ಲ. ಯಾಕೆಂದ್ರೆ ಮನಃಪರ್ಯಾಯ ಜ್ಞಾನ ಮೃತ್ಯುವಿನ ಜೊತೆಗೆ ಮುಂದೆ ಹೋಗುವುದಿಲ್ಲ. ಹಾಗಾಗಿ ವಿಗ್ರಹಗತಿಯಲ್ಲಿ ಮತಿಶ್ರುತ ಅವಧಿಗಳು ಇರಲು ಸಾಧ್ಯ ಅಂದ್ರೆ ನಾವು ಜನ್ಮತಃ ಯಾರಲ್ಲಿ ಅವಧಿ ಜ್ಞಾನವನ್ನ ಮನ್ನಿಸ್ತೇವೋ ಆ ಜೀವರಲ್ಲಿ ಹಿಂದಿನಿಂದ ಅದು ಬಂದಿದೆ ಅಂತಾನೆ ಅರ್ಥ. ಹಾಗಾಗಿ ವಿಗ್ರಹಗತಿಯಲ್ಲೂ ಅದು ಇತ್ತು ಅಂತ ಅರ್ಥ ಆಗ್ತದೆ. ಈ ಕಾರಣದಿಂದ ಅನಾಹಾರಕ ಅವಸ್ಥೆಯಲ್ಲಿ ಜ್ಞಾನಗಳು 3 ಸಮ್ಯಕ್ ದೃಷ್ಟಿ ಅಪೇಕ್ಷದಿಂದ. ಅನಾಹಾರಕ ಮಾರ್ಗಣದಲ್ಲಿ ಅಜ್ಞಾನ ಭಾವಗಳು ಇವೆ. ಯಾಕೆಂದ್ರೆ ಮಿಥ್ಯಾ ದೃಷ್ಟಿ ಅಪೇಕ್ಷದಿಂದ ಅಲ್ಲಿ ಅಜ್ಞಾನ ಭಾವಗಳು 2 ಇರ್ತವೆ. ಕೂಮತಿ ಅಜ್ಞಾನ, ಕೋಶತ ಅಜ್ಞಾನ. ಮರಣದ ಜೊತೆಗೆ ಕೂವಧಿ ಅಜ್ಞಾನ ಹೋಗುವುದಿಲ್ಲ. ಆಮೇಲೆ ದರ್ಶನಗಳು 3 ಇರಲು ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿ ಭಾವಗಳು
ಇರುತ್ತವೆ ಕ್ಷಾಯೋಪಶಮಿಕದ್ದು. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಅನಾಹಾರಕದಲ್ಲಿ ಮರಣದ ಜೊತೆಗೆ ಮರಣಾನಂತರ ನಮ್ಮ ಜೊತೆಗೆ ಬರಬಹುದಿದು. ಅನಾಹಾರಕ ಇರುವಾಗ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು. ಚಾರಿತ್ರ ಭಾವ ಇರುವುದಿಲ್ಲ. ಯಾರ ಮುನಿ ಮಹಾರಾಜರು ಮರಣ ಹೊಂದಿದರೂ ಕೂಡ ಸಂಯಮವನ್ನ ತೆಗೆದುಕೊಂಡು ಹೋದವರು ಯಾರೂ ಇಲ್ಲ. ಸಂಯಮ ಇಲ್ಲೇ ಉಳಿತದೆ. ಸಮ್ಯಕ್ತವನ್ನು ತೆಗೆದುಕೊಂಡು ಹೋಗ್ತಾರೆ, ಜ್ಞಾನವನ್ನು ತೆಗೆದುಕೊಂಡು ಹೋಗ್ತಾರೆ. ಚಾರಿತ್ರ ಇಲ್ಲಿರುವಂತಹ ಚಾರಿತ್ರವನ್ನೇ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಿಲ್ಲಿ ಮರಣದ ಜೊತೆಗೆ ಸಮಾಪ್ತವಾಗ್ತದೆ. ಆಮೇಲೆ ಸಂಯಮ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಅಂದ್ರೆ ಎಲ್ಲ ಜೀವಗಳು ಪ್ರಥಮಾಂಶವಾಗಿ ಸಮ್ಯಕ್ ದೃಷ್ಟಿ ಉಳಿಸ್ಕೊಂಡಿರ್ತಾರಲ್ಲ ಮರಣ ಕಾಲದಲ್ಲಿ, ಅಂತವ್ರಿಗೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಮರಣದ ನಂತರನು ಕಂಟಿನ್ಯೂ ಆಗುತ್ತೆ ಅಂತನಾ? ಯಾರೇ ಕ್ಷಾಯೋಪಶಮಿತ ಸಮ್ಯಕ್ತ್ವ ಇದೆ ಅಲ್ಲ, ಅವರಿಗೆ ಸಮ್ಯಕ್ ಪ್ರಕೃತಿ ಒಂದು ಉದಯಕ್ಕಿದೆ. ಉಳಿದ 6 ಪ್ರಕೃತಿಗಳು ಉದಯ ಭಾವೀಕ್ಷಯ ಸದವಸ್ಥಾರೂಪೋಪಶಮ ಸ್ಥಿತಿಯನ್ನ ಹೊಂದಿರುವಂತ ಅವಸ್ಥಾ ಯಾರ ಕರ್ಮದಲ್ಲಿ ಆಗಿದೆ ಅಂಥ ಅವರಲ್ಲಿರುವ ಶ್ರದ್ಧಾನವನ್ನ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಅಂತ ಕರೀತಾರೆ. ಅದು ಮರಣದ ಜೊತೆಗೂ ಬರಬಹುದು, ಬೆನ್ನು ಹತ್ತಿ ಬರ್ತದೆ. ಉಳಿಸ್ಕೊಳ್ಳಿಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತದೆ. ತಿಳಿತ್ರಿ? ಅದು ನಿರಂತರ ಪ್ರಯತ್ನದಿಂದ ಉಳಿಯುವಂಥದ್ದಿದೆ. ಕ್ಷಾಯಿಕ ಸಮ್ಯಕ್ತ ಏನಿದೆ, ಒಮ್ಮೆ ಪ್ರಾಪ್ತ ಆಯ್ತು ಅಂದ್ರೆ ಅದು ಬಿಟ್ಟು ಹೋಗುವುದೇ ಇಲ್ಲ. ಯಾಕಂದ್ರೆ ಕರ್ಮ ನಾಶ ಆಗಿರ್ತದೆ. ಇದು ಹಾಗಲ್ಲ, ಕರ್ಮ ಇದೆ, ಪ್ರಯತ್ನ ಎಷ್ಟು ಮಾಡ್ತೇವೆ ಅಷ್ಟು ಉಳಿತದೆ. ಪ್ರಯತ್ನ ಬಿಟ್ರೆ ಸಮ್ಯಕ್ತವನ್ನ ಕಂಟಿನ್ಯೂ ಮಾಡಿಸ್ಕೊಂಡಿರ್ತೀವಿ. ಇವಾಗ ನಾವೇನ್ ಪಂಚಮ ಕಾಲದಲ್ಲಿದ್ದೇವೆ, ನಮಗೆ ಇದನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾರು ಕೂಡ ಕ್ಷಾಯಿಕ ಸಮ್ಯಕ್ತ ಆಗುವುದಿಲ್ಲ. ಈಗ ಇರುವ ಸಾಧನ ಬಿಡದೆ ಹಿಡಿಯುವಂತೆ ಇರುವ ಸಾಧನ ಇದು ಒಂದೇ. ಇವಾಗ ಸಂಯಮ ಭಾವ ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳು ಎಷ್ಟಾದವು ಇದರಲ್ಲಿ? ಅನಾಹಾರಕ 14 ಭಾವಗಳು. ಔದೈಕ ಭಾವಗಳಲ್ಲಿ ಅನಾಹಾರಕ ಜೀವರು 4 ಗತಿಯ ಜೀವರು ಮರಣ ಹೊಂದುತ್ತಾರೆ. ದೇವತೆಗಳು ಮರಣ ಹೊಂದುತ್ತಾರೆ, ಮನುಷ್ಯರು ಮರಣ ಹೊಂದುತ್ತಾರೆ, ನಾರಕಿಗಳು ಹೊಂದುತ್ತಾರೆ, ತಿರ್ಯಂಚರು ಹೊಂದುತ್ತಾರೆ. ಹಾಗಾಗಿ ಎಲ್ಲರಲ್ಲಿಯೂ ಅನಾಹಾರಕ್ಕೆ ಇದೆ. 4 ಔದೈಕ ಭಾವಗಳಿವೆ ಗತಿಯಲ್ಲಿ. ಕಷಾಯ ಎಲ್ಲರಲ್ಲೂ ಇದೆ, ಕ್ರೋಧಮಾನ ಮಾಯಲೋಭ. ವೇದ 3 ವೇದಗಳ ಜೊತೆಗೆ ನಪುಂಸಕರು ಸಾಯಬೇಕು, ಸ್ತ್ರೀಯರು ಸಾಯಬೇಕು, ಪುರುಷರು ಸಾಯಬೇಕು. ಎಲ್ಲಾ ವೇದಗಳ ಭಾವಗಳು ಕೂಡ ಸಾಯಬೇಕು. ಆ 3 ಪ್ರಕಾರದ ವೇದ ಭಾವ ಇರುವವರು ಸಾಯ್ತಾರೆ ಅನ್ನುವ ಕಾರಣದಿಂದ 3 ವೇದ ಭಾವಗಳಿವೆ. ಮಿಥ್ಯಾ ದೃಷ್ಟಿಗಳು ಕೂಡ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕೂಡ ಮರಣ ಹೊಂದಿ ಅನಾಹಾರಕ ಜೀವ ಆಗ್ತದೆ. ಹಾಗಾಗಿ ಮಿಥ್ಯಾ ದರ್ಶನದ ಜೊತೆಗೆ ಕೂಡ ಅನಾಹಾರಕ ಅವಸ್ಥಾ ಇದೆ. ಆಮೇಲೆ ಅಜ್ಞಾನ ಭಾವ ಕೂಡ ಇದೆ ಅನಾಹಾರಕದಲ್ಲಿ. ಆಮೇಲೆ ಅಸಂಯಮ ಕೂಡ ಇದೆ, ಅಸಿದ್ಧತ್ವವೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇದೆ. ಎಷ್ಟು ಭಾವ ಆಯ್ತು? 21 ಆಗುತ್ತವೆ. 21. 3 ಪಾರಿಣಾಮಿಕ ಭಾವಗಳು ಕೂಡ ಇವೆ. ಜೀವತ್ವ, ಭವ್ಯತ್ವ, ಭವ್ಯತ್ವ. 48 48 ಭಾವಗಳು ಅನಾಹಾರಕರಲ್ಲಿ. ಅನಾಹಾರಕರಲ್ಲಿ ಸಾಮಾನ್ಯ ರೂಪದಿಂದ 48. ಇನ್ನು ವಿಶೇಷ ರೂಪದಿಂದ ನೋಡುವುದಾದರೆ ಅನಾಹಾರಕ ಸಂಸಾರಿ ಜೀವ ಯಾವಾಗಿದೆ ಹೇಳಿ? ಸಂಸಾರಿ ಜೀವ ಮಾತ್ರ. ಗುಣಸ್ಥಾನಗಳಲ್ಲಿ ಹೇಳಿ. ಗುಣಸ್ಥಾನ 1ರಲ್ಲಿ ಮರಣ ಇದೆ, ಗುಣಸ್ಥಾನ 2ರಲ್ಲಿ ಮರಣ ಇದೆ. ಗುಣಸ್ಥಾನ 4ರಲ್ಲಿ ಮರಣ ಜನ್ಮ 2 ಯಾವುದರಲ್ಲಿದಾವಲ್ಲ ಅಲ್ಲಿ
ಅನಾಹಾರಕ್ಕಿದೆ ಜೀವ. 1, 2, 4 ಇದು ಸಂಸಾರಿ ಜೀವಗಳಿಗೆ. ಅಯ್ಯಾಜಿ ಹ್ಮ್ ವಿಪುಲ ಮತ್ತೆ ಮನ ಪ್ರಯತ್ನ ಮೈತಂಡದ ಬಿಟ್ಟು ಹೋಗಲ್ಲ. ಹೌದ್ರಿ. ಮತ್ತೆ ಅನಾಹಾರಕದಾಗ ಹೋಗಲ್ಲ. ವಿಪುಲ ಮತ್ತೆ ಯಾರಿಗೆ ಆಗ್ತದೆ ಅಲ್ಲ ಅವರಿಗೆ ನಿಯಮದಿಂದ ಕೇವಲ ಜ್ಞಾನ ಆಗ್ತದೆ, ಅವರು ಮರಣ ಹೊಂದುವುದಿಲ್ಲ, ಮುನಿ ಅವಸ್ಥೆಯಲ್ಲಿ ಸಾಯುವುದಿಲ್ಲ. ವಿಪುಲ ಮತಿ ಯಾರಿಗೆ ಆಗ್ತದೆ ಅವರು ನಿಯಮದಿಂದ ಅರಿಹಂತ ಭಗವಾನ್ ಆಗ್ತಾರೆ. ಹೇಳಿದ್ರಿ ಉಪಶಾಂತನನ್ನ ಪುನಸ್ಥಾನ ಏರಿದವರಿಗೂ ಮನ ಪ್ರಯೋಜನ ಆಗಿರ್ತದೆ, ಆದ್ರೆ ಅವರಿಗೆ ವಿಪುಲ ಮತ ಇರುವುದಿಲ್ಲ, ರುಜುಮತಿ ಇರ್ತದೆ, ಅದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಬಯಾಜಿ ಇವಾಗ 4 ಗತಿ ಇದೆ ಅಂದ್ರೆ ಮುಂದಿನ ಗತಿ ಯಾವ್ದಿರುತ್ತೋ ಅದಿರುತ್ತಾ ಅಥವಾ ನಾವು ಅಂದ್ರೆ ಇವಾಗ ನಾವು ಯಾವ ಗತಿ ಪಡ್ಕೊಂಡಿರ್ತೀವೋ ಅದಿರುತ್ತಾ? ಅನಾಹಾರಕದಲ್ಲಿ ಯಾವ್ದಿರುತ್ತೆ? ಅನಾಹಾರಕದಲ್ಲಿ ಯಾವುದಿರುತ್ತೆ, ಯಾವುದೇ ಗತಿಯಲ್ಲಿ ಒಟ್ಟು ಸತ್ತಿರ್ತೇವಲ್ಲ, ಸತ್ತ ಮೇಲೆ ಇನ್ನ ಎಲ್ಲಿ ಬಿಟ್ಟಿಲ್ಲ, ಅದು 4 ಗತಿಗಳಲ್ಲಿದೆ. ಯಾವ್ದು ಬೇಕಾದ್ರೂ ತಗೊಳ್ಳಿ, ನಿಮಗೆ ಯಾವ್ದು ಬೇಕಾದ್ರೂ ಇಷ್ಟ ಯಾವ್ದನ್ನ ತಗೋಬಹುದು. ಅಲ್ಲ ಇವಾಗ ನಾವು ಮನುಷ್ಯ ಗತಿ, ಇವಾಗ ಸತ್ತು ಬೇರೆ ಗತಿ ಅದೇನೇ ಇದ್ರು ಕೂಡ ನೋಡಿ, ಅದೇನೇ ನಾವು ಮನುಷ್ಯರಿದ್ದೇವೆ, ನಾವು ಸಾಯ್ತೇವೆ, ಸತ್ತ ಮೇಲೆ ಅನಾಹಾರಕ. ದೇವತೆಗಳಿದ್ದಾರೆ, ಅವರು ಸಾಯ್ತಾರೆ, ಸತ್ತ ಮೇಲೆ ಅನಾಹಾರಕ. ಸಾಯ್ತಾರೆ ಅನಾಹಾರಕ. ಮನುಷ್ಯ ನಾರಕಿಗಳು ಸಾಯ್ತಾರೆ ಅನಾಹಾರಕ. ಇಲ್ಲಿ ಇದೇ ಗತಿ ಅಂತ ಲೆಕ್ಕನೇ ಇಲ್ಲಲ್ಲ, ನೀವು ಯಾವುದೇ ಗತಿಯಲ್ಲಿದ್ರು ಸಾಯ್ಲೇಬೇಕಲ್ಲ. ಹಾಗಾಗಿ 4 ಗತಿಯಲ್ಲಿ ಎಲ್ಲಿ ಹಿಡ್ಕೊಂಡ್ರು ನಡೀತದೆ. ಇಲ್ಲಿಂದ ಮುಂದಿಂದಾದ್ರೂ ಇರ್ಲಿ, ಹಿಂದಿಂದಾದ್ರೂ ಇರ್ಲಿ, ಒಟ್ 4 ಕಡೆ ಇದೆ. ಈಗ ಮರಣ ಹೊಂದಿದಾಗ ಯಾವ ಲಿಂಗ ಇರುತ್ತೆ, ಯಾವ ಕಷಾಯ ಇರುತ್ತೆ, ಅದೇ ಕಷಾಯ ಕ್ಯಾರಿಯನಾಗುತ್ತೆ ಅಲ್ಲಿ ವಿಗ್ರಹಗತಿಯಲ್ಲಿ? ಇಲ್ಲ, ಅದೇ ಕಷಾಯ ಕ್ಯಾರಿ ಆಗುದಿಲ್ಲ. ಯಾವ ಕಷಾಯ ಮರಣದ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅದು ಹೋಗುತ್ತೆ. ಮರಣದ ಜೊತೆಗೆ ಸಂಯಮ ಹೋಗ್ತದೆ ಏನು? ಇಲ್ಲ ಭಯ್ಯಜಿ, ಇಲ್ಲ. ಸಂಯಮ ಹೋಗೋದಿಲ್ಲ ಅಂದ್ರೆ ಸಂಯಮದ ಜೊತೆಗಿರುವ ಕಷಾಯನೂ ಹೋಗೋದಿಲ್ಲ. ಕಷಾಯ ಒಂದ್ ವೇಳೆ ಅದು ಹೋಯ್ತು ಅಂದ್ರೆ ಸಂಯಮನ ಹೋಯ್ತು ಅಂತ ಅರ್ಥ. ಮರಣದ ನಂತರ ನಿಯಮದಿಂದ ಜೀವ ಸಂಯಮನ ಇದೆ. ಅಸಂಯಮದಲ್ಲಿ ಯಾವ್ಯಾವ ಕಷಾಯ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಅವು ಹೋಗ್ತಾವ. ಯಾರ್ದು ರೇಡಿಯೋ ಸೌಂಡ್ ಬರ್ತಿದೆ, ಆವಾಜ್ ಮ್ಯೂಟ್ ಮಾಡ್ಕೊಳ್ಳಿ. ರಾಜಗೌಂಡ ಅವ್ರದ್ದು ಇರ್ಬೇಕು. ಅನಾಹಾರಕದಲ್ಲಿ ಒಟ್ಟು 48 ಭಾವಗಳು ಸಾಮಾನ್ಯದಿಂದ. ಅನಾಹಾರಕದಲ್ಲಿ ಸಂಸಾರಿ ಜೀವದಲ್ಲಿ ಮರಣ ಆಗುವುದು ಮತ್ತು ಜನ್ಮ ಆಗುವುದು ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಸಾಸಾಧನ ಗುಣಸ್ಥಾನದಲ್ಲಿ ಹಾಗೂ ಅವಿರದ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ. ತಿಳಿತು? ಅಯ್ಯಾಜಿ ಅವ್ರೆ, ವಿಗ್ರಹ ಗತಿಯಲ್ಲಿ ಯಾವುದೇ ಶರೀರ ಇರಲ್ವಲ್ಲ ಬಯ್ಯಾಜಿ, ಹಾಗಾಗಿ ಚಕ್ಷು ದರ್ಶನ ಅಚಕ್ಷು ದರ್ಶನ ಇವೆಲ್ಲ ಹೆಂಗಾಗೋಕ್ ಸಾಧ್ಯ? ದರ್ಶನಗಳು 3 ಕೊಟ್ಟಿದಾರಲ್ಲ, ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ವಿಗ್ರಹಗತಿಯಲ್ಲಿ ಶರೀರ ಇಲ್ಲ ಅಂತ ಯಾರು ಹೇಳಿದ್ರು? ಕರ್ಮಣ ಕಾಯ ಯೋಗ ಇದೆ ಇಲ್ಲ? ಕರ್ಮಣ ಕಾಯ ಯೋಗ ಕಣ್ಣಿಲ್ಲ ಒಪ್ಕೋತೇವೆ, ಆದ್ರೆ ಹೋಗ್ತಾ ಇದ್ದೇವೆ ಯಾವ ಕಡೆ ತಿಳ್ಕೊಂಡು, ಯಾವ ಕಡೆ ಅವರ ದಿಕ್ಕಿದೆ ಇಲ್ಲ. ನಾವು ಇಲ್ಲಿಂದ ನಾನು ನರಕಕ್ಕೆ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊರಿ. ಎಷ್ಟು ಇಂದ್ರಿಯ ಉಳ್ಳ ಜೀವ ಇದೆ? ನರಕದಲ್ಲಿರೋ ಜೀವ ಎಷ್ಟು ಇಂದ್ರಿಯ ಉಳ್ಳ? 5 ಇಂದ್ರಿಯ. ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಬಯ್ಯಾಜಿ, ಕೇಳ್ತಾ ಇಲ್ಲ. ಮಾಡ್ಕೋಬೇಕು. ಸುನೀತಾ
ಮ್ಯೂಟ್ ಮಾಡ್ಕೊಳ್ಳಿ. ನನಗೆ ಯಾಕೆ ನಾನು ಯಾಕೆ ನರಕಕ್ಕೆ ಹೋಗ್ತಾ ಇದ್ದೇನೆ ಅಂದ್ರೆ, ಮೊದಲು ನಾನು ನರಕಕ್ಕೆ ಹೋಗ್ಬೇಕಾದ್ರೆ ಸುಮ್ನೆ ಹೋಗೋದಿಲ್ಲ. ನನ್ನ ಆಯು ಕರ್ಮ ಉದಯಕ್ಕೆ ಬಂದಿರ್ತದೆ. ನರಕಾಯು ಉದಯಕ್ಕೆ ಬರಲಾರದೆ ನನ್ನ ಡೈರೆಕ್ಷನ್ ಆ ಕಡೆ ಆಗುದಿಲ್ಲ. ನರಕಾಯು ಉದಯಕ್ಕೆ ಬಂದಿದೆ ಅಂದ್ರೆ ನನಗೆ ಆ ನರಕ ತಕ್ಕ ಏನೇನು ಶಕ್ತಿ ಆಗಿದೆ ಅಲ್ಲ ನನ್ನ ಕರ್ಮಗಳಲ್ಲಿ ಅದು ಆಗಿದೆ. ಇಂದ್ರಿಯಗಳು, ಔದಾರಿಕ ಶರೀರ ಅಥವಾ ವೈಯಕ್ತಿಕ ಶರೀರ ಇದೆಲ್ಲ ಆಗಿಲ್ಲದೆ ಇರಬಹುದು. ಆದ್ರೆ ತಯಾರಾಗ್ಲಿಕ್ಕೆ ಏನೇನ್ ತಯಾರಿ ಕರ್ಮದಲ್ಲಿ ಆಗಬೇಕು, ಲಬ್ಧಿ ಕ್ಷಯೋಪಶಮಿಕ ಲಬ್ಧಿ ರೂಪದಿಂದ ಆಗಿದೆ. ತಿಳಿದು ಗೊತ್ತಾಯ್ತು ಬಯಸಿ, ಗೊತ್ತಾಯ್ತು. ಇಲ್ಲಿ ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ, ಯಾವಾಗ ಅದು ಜನ್ಮಸ್ಥಾನಕ್ಕೆ ಹೋಗತ್ತೆ ಆಗ ಆ ಶರೀರ ರಚನೆ ಪ್ರಾರಂಭ ಆಗುತ್ತೆ, ಅಲ್ಲಿವರೆಗೂ ಇದಿರಲ್ಲ ಅಲ್ಲ ಅಂತ ನಾನು ಯೋಚನೆ ಮಾಡಿದೆ. ನೋಡು, ಈಗ 12ನೇ ಗುಣಸ್ಥಾನವರ್ತಿ ಮುನಿ ಮಹಾರಾಜರು ಏನ್ ಕೆಲಸ ಮಾಡ್ತಿರ್ತಾರೆ? ಧ್ಯಾನ ಮಾಡ್ತಿರ್ತಾರೆ. ಧ್ಯಾನದಲ್ಲಿ ನಿರತರಾಗಿರ್ತಾರೆ ಬಯಾಜಿ. ಅವಡಿ ಜ್ಞಾನ ಪ್ರಯೋಗ ಮಾಡ್ತಿರ್ತಾರೇನು? ಇಲ್ಲ 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 ಬಯಾಜಿ, ನಾನು ಆಫ್ ಮಾಡಿದೆ. ಮನ ಜ್ಞಾನ ಪ್ರಯೋಗದಲ್ಲಿ ಇದೇನು? ಇಲ್ಲ ಇದನ್ನ 2 ಅವರು ಯಾವಾಗ ಪ್ರಯೋಗ ಮಾಡ್ತಾರೆ? ಕೇಳಿಸ್ತಿಲ್ಲ ಸರಿಯಾಗಿ. ಮನ ಜ್ಞಾನ ಯಾವಾಗ ಅವರು ಮತ್ 12ನೇ ಗುಣಸ್ಥಾನ ತಕ ಇದೆ ಅಂತ ಹೆಂಗ್ ಹೇಳ್ತೀರಿ? ಸತ್ತಾದಲ್ಲಿರುತ್ತೆ. ಏನದು ಸತ್ತಾದಲ್ಲಿ ಇರ್ಲಿಕ್ಕೆ? ಅದು ಕರ್ಮ ಏನು? ಹಾ, ಲಬ್ಧಿ. ಪಾಯಿಂಟ್ ಕರೆಕ್ಟ್ ಇದೆ. ಅದ್ರ ಲಾಭ ಆಗಿದೆ ನಮಗೆ. ಕರ್ಮದ ಕ್ಷಯೋಪಶಮದಿಂದ ಆ ಲಬ್ಧಿ ಲಾಭ ಇದೆ ನಮಗೆ. ಹಾಗೇನೆ ನಾವು ಯಾವ್ದ್ರಲ್ಲಿ ಹೋಗಿ ಹುಟ್ಟುತ್ತಾ ಇದ್ದೇವೆ ಅಷ್ಟು ಪರ್ಸೆಂಟೇಜ್ ದಲ್ಲಿ ನಮಗೆ ಕ್ಷಯೋಪಶಮಿಕ ಲಬ್ಧಿ ಇದೆ. ತಿಳಿತ್ರಿ? ಹಾ, ತಿಳಿತು ಬಯಾಜಿ, ಈಗ ತಿಳಿತು ಬಯಾಜಿ. ಹಾ, ಈಗ ಅನಾಹಾರಕ ಚಾರ್ಟದಲ್ಲಿ ಲಬ್ಧಿಗಳು ಎಷ್ಟು ಕೊಟ್ಟಿದ್ದಾರೆ ನೋಡಿ. ಮತ್ತ ಅನಾಹಾರಕ ಅಂದ್ರೆ ಕಾರ್ಮಣಕಾಯ ಯೋಗದಲ್ಲಿ ಕ್ಷಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ ಎರಡೂ ಇದೆ, ವೀರ್ಯನೂ ಇದೆ. ಅಂದ್ರೆ ಹೇಗಿದೆ ಅದು? ಅದೇ ಲಬ್ಧಿ. ತಾತ್ಪರ್ಯ ಇಷ್ಟೇ, ಲಬ್ಧಿ. ಅದು ಕ್ಷಯೋಪಶಮಿಕ ಶಕ್ತಿ ಇದೆ ಅಲ್ಲಿ. ಅದು ಯಾವಾಗ ಶರೀರ ತಯಾರಿಕೆ ಆಗ್ತದೆ ಆವಾಗ ಅದು ಕಂಡು ಬರ್ತದೆ. ತಿಳಿತ್ರಿ? ಊಟ ಮಾಡ್ಬೇಕು ಅಂದ್ರೆ ಮೊದಲು ಹಸಿವಾಗ್ಬೇಕು. ನಾವು ಹಸಿವಾಗದೆ ತಿಂತೇವೆ, ಆ ಮಾತು ಬೇರೆ. ಆದ್ರೆ ನಿಜವಾಗ್ಲೂ ಊಟ ಮಾಡ್ತಿದ್ದೇವೆ ಅಂದ್ರೆ ತಿನ್ಬೇಕಾದಂತ ವಿಚಾರಗಳು ಮೊದಲು ಬಂದ ಮೇಲೆನೆ ತಿಂತೇವೆ. ತಿಳಿತ್ರಿ? ತಿಳಿತು ಬಯಾಜಿ. ಹಾಗೇನೆ ಅದು ಲಬ್ಧಿ ಇದೆ. ಯಾವುದೇ ನಮ್ದ ಅಂಗಗಳ ರಚನೆ ಆಗ್ಲಿ ಏನೇ ಆಗ್ಲಿ ಮೊದಲ ಕ್ಷಯೋಪಶಮಿಕ ಲಬ್ಧಿಗಳು ಉಂಟಾಗ್ತವೆ. ಆತ್ಮನಲ್ಲಿ ಭಾವೇಂದ್ರಿಯಗಳು ಉಂಟಾಗ್ತವೆ, ತಯಾರಾಗ್ತದೆ. ಭಾವೇಂದ್ರಿಯದಿಂದ ಡಿಸೈನ್ ತಯಾರಾಗ್ತದೆ. ಆಮೇಲೆ ಅದು ಪರಮಾಣುಗಳ ಸಹಾಯದಿಂದ ಡಿಸೈನ್ಗೆ ಪೇಂಟಿಂಗ್ ಮಾಡ್ತದೆ, ಬಣ್ಣ ತುಂಬುತ್ತದೆ. ತಿಳಿತ್ರಿ? ಹಾ, ತಿಳಿತು ಬಯಾಜಿ. ಅಂದ್ರೆ ಈಗ ವಿಗ್ರಹ ಗತಿಯಲ್ಲಿ ಭಾವೇಂದ್ರಿಯಗಳ ಸಹಿತವಾಗಿ ಹೋಗುತ್ತಾ ಜೀವ ಅಂತ ನಮ್ಗೆ ಅಲ್ಲಿ ಲಬ್ಧಿ ಅಂತ ತಗೋರಿ. ಅದಕ್ಕೆ ನೀವು ಹೆಸರು ಭಾವೇಂದ್ರಿಯ ಕೊಡ್ರಿ, ಆದ್ರೆ ಅದು ಸ್ವಲ್ಪ ಡಿಫರೆನ್ಸ್ ಇದೆ. ಲಬ್ಧಿ ಅಂತ ತಗೊಂಡ್ರೆ ಸರಿ, ಲಬ್ಧಿ ರೂಪದಲ್ಲಿ ಇದೆ. ಸ್ಪಷ್ಟ ಆಯ್ತು ಬಯಾಜಿ. ಈಗ ಹೋಗ್ತಾ ಇದ್ದೇವೆ ಅಂದ್ರೆ ಆ ಕರ್ಮ ನಮ್ಮಲ್ಲಿ ಕೆಲಸ ಮಾಡ್ತಿದೆ ಅಂತಾನೆ ಅರ್ಥ. ಆಯು ಕರ್ಮ ಉದಯಕ್ಕೆ ಬಂದಿದೆ ಅಂದ್ರೆ ಆಯುವಿಗೆ ಏನ್ ಬೇಕು? ಶರೀರ ಬೇಕಲ್ಲ. ನಾವು ಆಯುಷ್ಯ ಅನುಭವಿಸ್ತಾ ಇದ್ದೇವೆ ಅಂತಂದ್ರೆ ಆ ಸಂಬಂಧಿಯಾದ ಕಾರ್ಯಗಳೆಲ್ಲ ತಯಾರಾಗಿವೆ ಅಂತ. ತಯಾರಾಗೋಕ್ಕಿಂತ ಮುಂಚೆ ಆ ಕಡೆ ಹೊರಟಿದ್ದೇವೆ ಅಂತ ಅರ್ಥ. ಮುಂದೆ ಹೋದ್ರೆ ನಿತ್ಯಾತ್ವ ಗುಣಸ್ಥಾನ, ಅನಾಹಾರ
ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಶಾಯಿಕದಲ್ಲಿ ಯಾವುದು ಇಲ್ಲ. ಶಾಯೋಪಶಮಿಕದಲ್ಲಿ 9 ಭಾವಗಳು, ಔದೈಕ 21, ಪಾರಿಣಾಮಿಕ 3, ಒಟ್ಟು 33 ಭಾವಗಳು. ಸಂಸಾರಿ ಜೀವ ಅನಾಹಾರಕದಲ್ಲಿ ಮಿಥ್ಯಾತ್ವ ಇರುತ್ತೆ. ವಿಶೇಷ ಕಥನ ಇದು. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮರಣ ಇದೆ, ಆ ಕಾರಣದಿಂದ ಜೀವ ವಿಗ್ರಹಗತಿಯಲ್ಲಿ ಅನಾಹಾರಕ ಇದೆ ಮಿಥ್ಯಾತ್ವದ ಜೊತೆಗೆ. ಆವಾಗ ಯಾವ ಭಾವ ನೋಡ್ರಿ, ನಾವು ರಿಸರ್ಚ್ ಮಾಡ್ಲಿಕ್ಕೆ ಏನನ್ನಾದ್ರೂ ಉಳಿಸಿದ್ದಾರ ನಮ್ಮ ಪೂರ್ವಜರು? ನೀವೇ ಚಿಂತನೆ ಮಾಡಿ. ಮರಣದ ನಂತರದಲ್ಲಿ ಜನ್ಮಕ್ಕಿಂತ ಮುಂಚೆ ಇರುವುದೇ ಮ್ಯಾಕ್ಸಿಮಮ್ 3 ಸಮಯ. ಅದು 3 ಸಮಯ ಅನ್ನೋದ್ರಲ್ಲಿ ನಮಗೆ ಅಂತರ್ಮುಹೂರ್ತ ಆಗಿರ್ತದೆ. ಅಷ್ಟು ನಮ್ದು ವಚನ ಶಕ್ತಿ ಕೂಡ ಸ್ಲೋ ಇದೆ. ಅಂತ ಟೈಮ್ದಲ್ಲಿ ಆ ಜೀವಕ್ಕೆ ಯಾವ ಭಾವಗಳಿರಲು ಸಾಧ್ಯ, ಭಾವಗಳನ್ನ ರಿಸರ್ಚ್ ಮಾಡಿಟ್ಟಿದ್ದಾರೆ. ಇನ್ನೇನು ರಿಸರ್ಚ್ ಮಾಡ್ಲಿಕ್ಕೆ ಬಾಕಿ ಇದೆ? ಮತ್ತೆ ನಾವು ಹೇಳ್ತೇವೆ ನಾವು ಡೆವಲಪ್ಡ್. ಯಾವ ಕಡೆಯಿಂದ ಡೆವಲಪ್ ಆಗಿದೆವೋ ಗೊತ್ತಿಲ್ಲ. ಔಪಶಮಿಕ ಭಾವಗಳು 0 ಎಲ್ಲಿ? ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಅನಾಹಾರಕ ಅವಸ್ಥೆಯಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ. ಯಾಕಂದ್ರೆ ಮಿಥ್ಯಾತ್ವದ ಜೊತೆಗೆ ಔಪಶಮಿಕ ಸಮ್ಯಕ್ತವೂ ಇರಲ್ಲ, ಚಾರಿತ್ರವೂ ಇರಲ್ಲ. ಔಪಶಮಿಕ ಭಾವ 0. ಇನ್ನು ಕ್ಷಾಯಿಕ ಭಾವಗಳು ಅನಾಹಾರಕದಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವಗಳು 1 ಇರುವುದಿಲ್ಲ. ಯಾಕಂದ್ರೆ ಮಿಥ್ಯಾತ್ವದ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವ ಮೊದಲಾದ ಯಾವ ಗುಣವೂ ಇರುವುದಿಲ್ಲ. ಹಾಗಾಗಿ ಅದು ಕೂಡ 0. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಅನಾಹಾರಕದಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಜ್ಞಾನ ಭಾವಗಳು ಇರುವುದಿಲ್ಲ. ಯಾಕಂದ್ರೆ ಮಿಥ್ಯಾತ್ವದ ಜೊತೆಗೆ ಯಾವುದೇ ಸುಜ್ಞಾನ ಇರುವುದಿಲ್ಲ. ಆಮೇಲೆ ಅಜ್ಞಾನ ಭಾವಗಳು ಇರಬಹುದು. ಮಿಥ್ಯಾತ್ವದ ಜೊತೆಗೆ ಒಂದು ಕೂಮತಿ ಅಜ್ಞಾನ, ಕೂಶುತ ಅಜ್ಞಾನ, ಇವೆರಡು ಅಜ್ಞಾನಗಳು ಅನಾಹಾರಕದಲ್ಲಿ ಇರಬಹುದು ಮಿಥ್ಯಾತ್ವದ ಜೊತೆಗೆ. ಆಮೇಲೆ ದರ್ಶನಗಳು ಮಿಥ್ಯಾತ್ವ ಸ್ಥಾನದಲ್ಲಿ, ಅನಾಹಾರಕದಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ ಎರಡೇ ಇರಬಹುದು. ಅವಧಿ ದರ್ಶನ ಇರುವುದಿಲ್ಲ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಅವಧಿ ದರ್ಶನ ಇರುವುದಿಲ್ಲ. ಲಬ್ಧಿಗಳು ನೋಡ್ರಿ, ಇದು ಮಿಥ್ಯಾತ್ವದ ಜೊತೆಗೆ ಕೂಡ 5 ಲಬ್ಧಿಗಳನ್ನು ಹೇಳಿದ್ದಾರೆ. ಇನ್ ಲಬ್ಧಿ ಅಂದ್ರೆ ಏನಿದೆ ಅಲ್ಲಿ? ಕ್ಷಾಯೋಪಶಮಿಕದಲ್ಲಿ ಅಂದ್ರೆ ಕರ್ಮದಲ್ಲಿ ಕ್ಷಾಯೋಪಶಮ ಉಂಟಾಗಿದೆ. ಅಂಗರಚನೆಯಾಗದಿದ್ದರೂ ಕರ್ಮದ ಕ್ಷಾಯೋಪಶಮಿಕ ಲಬ್ಧಿಗಳು ಇವೆ. ಅರ್ಥ ಹೀಗೆ ಮಾಡ್ಕೋಬೇಕು ಅದನ್ನು. ನಾನು ಕಲ್ಲು ಬಂಡೆಯನ್ನ, 1 ಕ್ವಿಂಟಾಲ್ ಕಲ್ಲು ಬಂಡೆಯನ್ನ ಎತ್ತಬಲ್ಲೆನು, ಆದ್ರೆ ಎತ್ತಿಲ್ಲ. ಎತ್ತಬಲ್ಲೆನು, ಎತ್ತುವ ಸಾಮರ್ಥ್ಯ ಇದೆ, ಎತ್ತಲಿವ ಅರ್ಹರಾದ ಎಲ್ಲಾ ಅಂಗಾಂಗಗಳು ನನ್ನಲ್ಲಿ ಇವೆ, ಆದ್ರೆ ಎತ್ತಿಲ್ಲ. ತಿಳಿದ್ರಿ? ತಿಳಿತು ಬಯಕೆ. ಹೀಗೆ ಅನಾಹಾರಕದಲ್ಲಿ ಹೇಗೆ ತಗೋಬೇಕಂದ್ರೆ ಹೇಗೆ ತಗೋಬೇಕು ಅದನ್ನು. ಇದೆ, ಅಷ್ಟಿದೆ. ಆಮೇಲೆ ಸಮ್ಯಕ್ತ್ವ, ಮಿಥ್ಯಾತ್ವ ಇದೆ ಅಂದ್ರೆ ಸಮ್ಯಕ್ತ್ವ ಇಲ್ಲ. ಅನಾಹಾರಕದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಸಮ್ಯಕ್ತ್ವ ಭಾವ ಇಲ್ಲ. ಅನಾಹಾರಕದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಚಾರಿತ್ರ ಭಾವ ಇಲ್ಲ. ಅನಾಹಾರಕದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಸಂಯಮವೂ ಇಲ್ಲ. ಕ್ಷಾಯೋಪಶಮಿಕದ್ದು ಎಷ್ಟಾಯ್ತು? 9. ಔದೈಕ ಭಾವಗಳು, ಔದೈಕ ಭಾವಗಳಲ್ಲಿ ಅನಾಹಾರಕದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 4 ಗತಿಯ ಜೀವರಲ್ಲಿ ಮಿಥ್ಯಾತ್ವ ಇದೆ, ಹಾಗಾಗಿ ಮರಣನೂ ಇದೆ. ಅನಾಹಾರಕದಲ್ಲಿ ಮಿಥ್ಯಾತ್ವದಲ್ಲಿ 4 ಗತಿಯ ಔದೈಕ ಭಾವಗಳಿವೆ. ಎಲ್ಲಾ ಕಡೆ 4 ಕಷಾಯಗಳಿವೆ, ಕ್ರೋಧ, ಮಾನ, ಮಾಯ, ಲೋಭ. ವೇದಗಳು ಕೂಡ 3 ಇವೆ, ನಪುಂಸಕ ವೇದ, ಸ್ತ್ರೀ ವೇದ, ಪುರುಷ ವೇದ. ಮಿಥ್ಯಾತ್ವ ಗುಣಸ್ಥಾನ ಇದೆ, ಅನಾಹಾರಕ ಇದೆ, ಮಿಥ್ಯಾ ದರ್ಶನ ಇದ್ದೇ ಇದೆ.
ಅಜ್ಞಾನನೂ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ, ಎಲ್ಲಾ ಪ್ರಕಾರದ ಲೇಷಗಳು ಇವೆ. ಎಷ್ಟಾಯ್ತು? 3 ಪಾರಿಣಾಮಿಕ ಭಾವಗಳು ಇವೆ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕಂದ್ರೆ ಮಿಥ್ಯಾತ್ವದಲ್ಲಿ ಎಲ್ಲ ಇರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಾ ಸೇರಿಸಿ 33 ಭಾವಗಳು ಅನಾಹಾರಕದಲ್ಲಿ ಮಿಥ್ಯಾತ್ವದಲ್ಲಿ ಇರುವಂತಹ ಜೀವಕ್ಕೆ ಇರಲು ಸಾಧ್ಯ. ಮಿಥ್ಯಾತ್ವದಲ್ಲಿ ಇರಲು ಸಾಧ್ಯ. ತಿಳಿತು? ಮುಂದೆ ಸಾಸಾಧನ ಗುಣಸ್ಥಾನ ಅನಾಹಾರಕದಲ್ಲಿ ಅಪರ್ಯಾಪ್ತಕದಲ್ಲಿ, ಔಪಶಮಿಕ ಯಾವುದೂ ಇರುವುದಿಲ್ಲ, ಕ್ಷಾಯಿಕದಲ್ಲಿ ಯಾವುದೂ ಇಲ್ಲ. ಕ್ಷಾಯೋಪಶಮಿಕ 9, ಔದಯಿಕ 19, ಪಾರಿಣಾಮಿಕ 2, ಒಟ್ಟು 30 ಭಾವಗಳು. ಬಿಟ್ಟು 30. ಇನ್ನು 2ನೇ ಗುಣಸ್ಥಾನದಲ್ಲಿಯೂ ಕೂಡ ಜೀವಕ್ಕೆ ಮರಣ ಇದೆ. ಹಾಗಾಗಿ ಅನಾಹಾರಕ ಅವಸ್ಥೆ ಅಲ್ಲಿಯೂ ಇದೆ. 2ನೇ ಗುಣಸ್ಥಾನದ ಹೆಸರು ಸಾಸಾಧನ ಗುಣಸ್ಥಾನ. ಸಾಸಾಧನ, ಸಮ್ಯಕ್ ದರ್ಶನದ ಅಸಾಧನೆಯಾದ ಮೇಲೆ ಸಾಸಾಧನ ಮಿಥ್ಯಾತ್ವಕ್ಕಿಂತ ಮುಂಚೆ ಇರುತ್ತದೆ. ಆ ಅವಸ್ಥೆಯಲ್ಲಿ ಮಿಥ್ಯಾದರ್ಶನ ಉದಯಕ್ಕಿಲ್ಲ, ಸಮ್ಯಕ್ ದರ್ಶನನೂ ಉದಯಕ್ಕಿಲ್ಲ. ಆದ್ರೆ ಇನ್ನು ಸ್ವಲ್ಪ ಸಮಯದಲ್ಲಿ ಮಿಥ್ಯಾತ್ವವನ್ನೇ ಹೊಂದುವುದಿದೆ. ಅಂತ ವಿಶೇಷತೆ ಈ ಗುಣಸ್ಥಾನದ್ದು ಇರ್ತದೆ. ಇದರಲ್ಲಿ ಔಪಶಮಿಕ ಭಾವಗಳು ಇರುವುದಿಲ್ಲ, ಯಾಕೆಂದ್ರೆ ಸಮ್ಯಕ್ ದರ್ಶನ ಇಲ್ಲ. ಕ್ಷಾಯಿಕ ಭಾವಗಳು ಕೂಡ ಇರುವುದಿಲ್ಲ, ಯಾಕಂದ್ರೆ ಸಮ್ಯಕ್ತ ಬಿಟ್ಟು ಹೋಗಿದೆ ಅಂದ್ರೆ ಅದು ಕ್ಷಾಯಿಕ ಅಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವಗಳು ಇರುವುದಿಲ್ಲ. ಅಜ್ಞಾನ ಭಾವಗಳು 2, ಕೂಮತಿ, ಕುಶ್ರುತ. ದರ್ಶನ ಭಾವಗಳು 2, ಚಕ್ಷು, ಅಚಕ್ಷು. ಲಬ್ಧಿ ಭಾವಗಳು 5 ಇರುತ್ತವೆ. ಸಮ್ಯಕ್ತ್ವ ಭಾವ ಇರುವುದಿಲ್ಲ, ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು ಎಷ್ಟು? 9. ಔದಯಿಕ ಭಾವಗಳು 2ನೇ ಗುಣಸ್ಥಾನದಲ್ಲಿ ಅನಾಹಾರಕದಲ್ಲಿ ಯಾವ ಗತಿಗಳು ಆಗಬಹುದು ಅಂತಂದ್ರೆ 2ನೇ ಗುಣಸ್ಥಾನದ ಸಹಿತವಾಗಿ ಜೀವ ನರಕಕ್ಕೆ ಹೋಗುವುದಿಲ್ಲ. ನೋಡ್ರಿ ಎಂಥ ದೊಡ್ಡ ಬೆನಿಫಿಟ್ ಇದೆ. ಮೊದಲನೇ ಗುಣಸ್ಥಾನದ ಜೊತೆಗೆ ಮಾತ್ರ ನರಕಕ್ಕೆ ಹೋಗುವುದಿದೆ ಜೀವ. 2ನೇ ಗುಣಸ್ಥಾನದಿಂದ ಸಾಧ್ಯ ಇಲ್ಲ. 3ರಲ್ಲಿ ಸಾಯುವುದಿಲ್ಲ. 4ರಲ್ಲಿ ಕೂಡ ಬೇರೆ ಸಮ್ಯಕ್ತ್ವ ಇದ್ರೂ ಕೂಡ ಅದು ಬಿಟ್ಟು ಹೋಗಿ ಮಿಥ್ಯಾತ್ವಕ್ಕೆ ಬಂದ ಮೇಲೆನೆ ಹೋಗ್ತದೆ. ಆದ್ರೆ ಕ್ಷಾಯಿಕ ಸಮ್ಯಕ್ತ್ವದ ಅಪೇಕ್ಷಾದಿಂದ ಅದು ಒಂದು ಅಪೇಕ್ಷಾದಿಂದ ಹೋಗ್ತದೆ. ಅದು ಕೂಡ ಮೊದಲೇ ಮಿಥ್ಯಾತ್ವ ಕಟ್ಕೊಂಡಿದ್ರೆ ಹೋಗ್ತದೆ. ಮಿಥ್ಯಾತ್ವದಲ್ಲಿ ನರಕಾಯು ಕಟ್ಕೊಂಡಿದ್ರೆ ಹೋಗ್ತದೆ, ಸಹಜವಾಗಿ ಹೋಗೋದಿಲ್ಲ. ಹಾಗಾಗಿ ಗತಿ ಔದಯಿಕ ಭಾವಗಳು 3 ಅನಾಹಾರಕರಲ್ಲಿ, ಸಾಸಾಧನದಲ್ಲಿ. ನಾವು ನರಕಕ್ಕೆ ಹೋಗದೇ ಇರೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಇದು ಒಂದು ಉಪಾಯ ಇದೆ. ನಮಗ್ ಸಮ್ಯಕ್ ದರ್ಶನವಲ್ಲಿ ಆದ್ರೆ ಬಿಟ್ಟು ಬಿಡ್ಬಹುದು. ಬಿಟ್ಟ ಮೇಲೆ ಮಿಥ್ಯಾತ್ವ ಬರೋಕ್ಕಿಂತ ಮುಂಚೆ ಸತ್ತು ಬಿಡ್ಬೇಕು. ತಿಳಿತು? ಆಮೇಲೆ ಅದು ಮಿಥ್ಯ ಅಂತ ಹೋಗುತ್ತೆ. ಆದ್ರೆ ಸಾಯುವಾಗಿರೋದಿಲ್ಲ, ಅದಕ್ಕೆ ನರಕಕ್ಕೆ ಹೋಗೋದಿಲ್ಲ, ಇಷ್ಟು ಗ್ಯಾರಂಟಿ ಕೊಡ್ಬೋದಲ್ಲ. ಹಾಗೇನು ಮಾಡ್ಬೇಡಿ, ಸುಮ್ನೆ ತಮಾಷೆಗೆ ಹೇಳಿದೆವು ಅಷ್ಟೆ. ಗತಿ ಔದಯಿಕ ಭಾವಗಳು 3.
ತಿರ್ಯಂಚಗತಿ, ಮನುಷ್ಯಗತಿ, ನರಕಗತಿ. ದೇವಗತಿ. ನರಕಗತಿಯಲ್ಲಿ ಜೀವ ಎರಡನೇ ಗತಿಯಿಂದ ಹೋಗುವುದಿಲ್ಲ, ಎರಡನೇ ಗುಣಸ್ಥಾನದಿಂದ ಹೋಗುವುದಿಲ್ಲ. ಕಷಾಯಗಳು 4 ಇವೆ. ವೇದಗಳಲ್ಲಿ 3 ವೇದ ಭಾವಗಳಿವೆ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ, ಎರಡನೇ ಗುಣಸ್ಥಾನ ಇರುವ ತನಕ ಇರುವುದಿಲ್ಲ. ಆಮೇಲೆ ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವ ಭಾವ ಇದೆ, ಲೇಷಗಳು 6 ಇವೆ. ಎಷ್ಟು ಭಾವ ಆಯ್ತು? 19. ಆಮೇಲೆ 2 ಪಾರಿಣಾಮಿಕ ಭಾವಗಳು, ಜೀವತ್ವ, ಭವ್ಯತ್ವ. ಅಭವ್ಯತ್ವ ಎರಡನೇ ಗುಣಸ್ಥಾನಕ್ಕೆ ಬರೋದಿಲ್ಲ. ಎಲ್ಲಾ ಸೇರಿ 30 ಭಾವಗಳು. ಅನಾಹಾರಕದಲ್ಲಿ ಸಾಧನ ಗುಣಸ್ಥಾನದಲ್ಲಿ 30 ಭಾವಗಳು ಆಗಲು ಸಾಧ್ಯ. ಮುಂದೆ 4ನೇ ಗುಣಸ್ಥಾನ ಅವಿರತ ಸಮ್ಯಕ್ತ ಗುಣಸ್ಥಾನ. ಅನಾಹಾರಕದಲ್ಲಿ ಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಯೋಪಶಮಿಕ 12, ಔದಯಿಕ 19, ಪಾರಿಣಾಮಿಕ 2, ಒಟ್ಟು 35 ಭಾವಗಳು. ಇದರ ವಿಶೇಷತೆ ಅನಾಹಾರಕ ಮಾರ್ಗಣೆಯ 13ನೇ ಹಾಗೂ 14ನೇ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ 14 ಹಾಗೂ 13 ಇರುತ್ತವೆ. ಸಂಸಾರಿ ಜೀವದಲ್ಲಿ 4ನೇ ಗುಣಸ್ಥಾನದಲ್ಲಿ ಜನ್ಮ ಮರಣ ಇರುವುದರಿಂದ ಇಲ್ಲಿಯೂ ಕೂಡ ಅನಾಹಾರಕ ಇದೆ ಜೀವ. ಅವಿರತ ಸಮ್ಯಕ್ತ ಗುಣಸ್ಥಾನ ಅನಾಹಾರಕದಲ್ಲಿ. ಅಂದ್ರೆ ಸಮ್ಯಕ್ ದೃಷ್ಟಿ ಸತ್ತಾಗ ಏನೇನಾಗ್ತದೆ? ಔಪಶಮಿಕ ಭಾವ ಇರ್ಬಹುದೇನಿಲ್ಲ? ಒಂದು ಇರುತ್ತೆ. ಯಾವುದಿರುತ್ತದೆ? ಔಪಚಾರಿಕ ಸಮ್ಯಕ್. ದ್ವಿತೀಯೋಪಶಮ ಸಮ್ಯಕ್. 4ನೇ ಗುಣಸ್ಥಾನದಲ್ಲಿ ಏನದು? ಇಲ್ಲ ಇದೆ. ಅದು ಬರುವಾಗ ಕೆಳಗಡೆ ದೇವಗತಿಗೆ ಹೋಗುವಾಗ ಹೋಗೋರು ಯಾರು? ಮಣಿ ಮಹಾರಾಜರು. ಆದ್ರೂ ಇದೆ. ಅನಾಹಾರಕದಲ್ಲಿ ವಿಗ್ರಹಗತಿಯಲ್ಲಿ ಸಂಯಮ ಇಲ್ಲ ಜೀವಕ್ಕೆ. ದ್ವಿತೀಯೋಪಶಮ ಸಮ್ಯಕ್ತ್ವ ದ್ವಿತೀಯೋಪಶಮ ಇದೆಯಲ್ಲ, ಅದ ವಿಗ್ರಹಗತಿ ಮರಣವಾದ ನಂತರ 4ನೇ ಗುಣಸ್ಥಾನವೇ ಆಗಿರ್ತದೆ. ತಿಳಿತ್ರಿ? ಕರೆಕ್ಟ್ ಇದೆ ಹೇಳಿದ್ದು. 4ನೇ ಗುಣಸ್ಥಾನದಲ್ಲಿ ಬರುತ್ತೆ. ಯಾಕಂದ್ರೆ ಮರಣದ ಜೊತೆಗೆ ನಾವು ಯಾವುದೇ ಗುಣಸ್ಥಾನ ಇರಬಹುದು. 11ರಲ್ಲಿ ಮರಣ ಆದ್ರೂ ಕೂಡ ಶರೀರ ಬಿಟ್ಟ ತಕ್ಷಣ ಅದು 4ನೇ ಗುಣಸ್ಥಾನವೇ ಆಗ್ತದೆ. ತಿಳಿತು? ಹಾಗಾಗಿ ದ್ವಿತೀಯೋಪಶಮ ಸಮ್ಯಕ್ತ ಭಾವದ ಅಪೇಕ್ಷಾದಿಂದ ಔಪಶಮಿಕ ಭಾವ ಹೊಂದಿದೆ ಅನಾಹಾರಕದಲ್ಲಿ. ಅನಾಹಾರಕದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ ಭಾವ ಕೂಡ ಬಂದಿದೆ. ಯಾಕೆಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಕೂಡ ಮರಣ ಹೊಂತಾರೆ, ಮುಂದಿನ ಗತಿಗೆ ಹೋಗ್ತಾರೆ. ಕ್ಷಾಯಿಕ ಸಮ್ಯಕ್ತ ಇದೆ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವಗಳು 3 ಇದೆ. ಮತೀಶ್ರುತ, ಅವಧಿ. ಅಜ್ಞಾನ ಭಾವಗಳು ಇಲ್ಲ, ಸಮ್ಯಕ್ ದೃಷ್ಟಿ ಇದೆ ಜೀವ. ದರ್ಶನಗಳು 3 ಇದೆ. ಚಕ್ಷು, ಅಚಕ್ಷು, ಅವಧಿ. ತಿಳಿತು? ಆಮೇಲೆ ಲಬ್ಧಿ ಭಾವಗಳು 5 ಎಲ್ಲಾನು ಇದೆ. ಸಮ್ಯಕ್ತ ಭಾವ ಇದೆ. ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ತ ಭಾವ ಇರಬಹುದು. ಕ್ಷಾಯೋಪಶಮಿಕದ ಜೊತೆಗೇನು ಮರಣ ಆಗ್ತದೆ, ಮರಣದ ನಂತರ ಕೂಡ ಇರ್ತದೆ. ಕ್ಷಾಯೋಪಶಮಿಕ ಸಮ್ಯಕ್ತ ಜೊತೆಗೆ ಮರಣ ಆಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಕೊನೆಯಲ್ಲಿ
ಯಾವುದೇ ಪರಿಸ್ಥಿತಿಯಲ್ಲಿಯೂ ದೇವಶಾಸ್ತ್ರ ಗುರುಗಳ ವಿಷಯದಲ್ಲಿ ಸಂಶಯ ತಾಳುವಂತಿಲ್ಲ. ಇಷ್ಟು ಮೇಂಟೈನ್ ಮಾಡಿದ್ರೆ ಸಾಕು. ಅಲ್ಲ ಅವಾಗ ದೇವ್ರದ್ದು ಜ್ಞಾಪಕ ಬರದೇ ಇದ್ರೂನು ನಮ್ಗೆ ಸಂಶಯ ಇಲ್ಲ ಅಂದ್ರೆ ಶಮಿಕ ಸಮ್ಯಕ್ತ್ವ ಇರುತ್ತಾ? ಸಂಶಯ ಇಲ್ಲ ಅಂದ್ರೆ ಇರುತ್ತೆ. ಅದನ್ನೇ ಹೇಳಿದ್ದು, ಸಂಶಯ ಬರದಂತೆ ಇದ್ರೆ ಸಾಕು. ನೀವು ಹೆಸರು ಹೇಳ್ದೆ ಇರ್ರಿ, ಶ್ರದ್ಧಾನೇ ಇದೆಯಲ್ಲ ಅದು ಪಕ್ಕ ಇರ್ಬೇಕು. ಆತ್ಮಗತವಾದ ಶ್ರದ್ಧೆ ಇದೆಯಲ್ಲ ಅದರಲ್ಲಿ ಏನೂ ಏರುಪೇರಾಗಬಾರ್ದು. ಪಾಲನೆ ಮಾಡೋದ್ರಲ್ಲಿ ಆ ಮರಣ ಸಮಯದಲ್ಲಿ, ಆ ಅಂತರ್ಮುಹೂರ್ತದಲ್ಲಿ ನಮಗೆ ಇದು ಬರದಲ್ಲೇ ಇದ್ರು ನಮ್ಗೆ ಶ್ರದ್ಧಾನ ಇದ್ರೆ ಸಾಕು. ನೋಡಿ, ಶ್ರದ್ಧಾನ ಇದೆ ಅಂತಂದ್ರೆ ಕಾರ್ಯಗಳು ಶ್ರದ್ಧೆಯಂತೆನೆ ಆಗ್ತಿರ್ತಾವ. ಗೊತ್ತಿರುತ್ತೆ, ಬಟ್ ಆ ಸಮಯದಲ್ಲಿ ನಮಗ್ ಗೊತ್ತಿರೋದಿಲ್ವಲ್ಲ ಬೇಜಿ ಏನಾಗುತ್ತೆ ಇರೋದಿಲ್ಲ. ಯಾವ ಸ್ಥಿತಿಯಲ್ಲಿ ಇವಾಗ ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ ಬೇಜಿ, ಇವಾಗ ಜ್ಞಾಪಕನೇ ಇರೋದಿಲ್ಲ ಏನೂನು. ನೋಡಿ, ಪ್ರಯತ್ನ ಜ್ಞಾಪಕ ಇರುವಂತೆ ಮಾಡ್ತಾ ಹೋಗೋದು. ನೀವು ಟ್ರೈನಿಂಗ್ ಹೇಗೆ ತಗೊಳ್ತೀರಿ ಹಾಗೇನೆ ಆಗುತ್ತೆ. ಇದ್ರಲ್ಲಿ ನಮ್ ಕೈನಲ್ಲಿ ಇರೋದಿಲ್ವಲ್ಲ ಬಯ್ಯಜಿ. ಕೈಯಲ್ಲಿರುವಷ್ಟು ಕೈಯಲ್ಲಿ ಇರುವುದನ್ನ ಚೆನ್ನಾಗಿ ಕೈಯಲ್ಲಿ ಹಿಡಿದುಕೊಂಡು ಹೋದ್ರೆ ಕೈಯಿಂದ ಜಾರಿ ಬೀಳುವುದಿಲ್ಲ. ಉಪಯೋಗಿಸ್ಕೊಂಡು ಹೋಗ್ತೀವಿ. ಅದು ಎಲ್ಲಾ ಮುಗಿದ ಮೇಲೆ ಕೈಗೆ ತಗೋತೀವಿ ಅಂದ್ರೆ ಯಾವಾಗ ಕೈಯಲ್ಲಿ ಶಕ್ತಿ ಇರುವುದಿಲ್ಲ. ಕೈಯಲ್ಲಿ ಶಕ್ತಿ ಇರುವಾಗ ಚೆನ್ನಾಗಿ ಗಟ್ಟಿಯಾಗಿ ಹಿಡಿತಾ ಹೋದ್ವಿ ಅಂದ್ರೆ ಶಕ್ತಿ ಹೋದ್ರೂ ಹಿಡಿಕೆಯನ್ನ ಕಲ್ಸಿರ್ತೇವಲ್ಲ ಕೈಗೆ, ಅದು ಹಿಡ್ಕೊಂಡು ಹೋಗುತ್ತೆ. ಸಂಸ್ಕಾರ. ಬಯಾಜಿ ಸಪೋಸ್ ಹೋಮ ಕೊಟ್ಟೋಗ್ಬಿಟ್ರೆ ಹೋಗಲ್ಲ. ನೀವು ಶ್ರದ್ಧಾನ ಪಕ್ಕ ಹಿಡ್ಕೊಂಡು ಅದಕ್ಕೆ ತಕ್ಕ ಪುರುಷಾರ್ಥ ಮಾಡ್ತಾ ಹೋಗ್ತಿದ್ದೀರಿ ಅಂದ್ರೆ ಹೋಗಲ್ಲ. ನಾವು ಗ್ಯಾರಂಟಿ ಕೊಡ್ತೇವೆ, ಹೋಗಲ್ಲ. ಪುರುಷಾರ್ಥ ಮಾಡ್ತಾ ಇರ್ತಾರೆ, ಕೊನೆಯಲ್ಲಿ ಇವಾಗ ಕಾಯಿಲೆ ಬಂದಿರುತ್ತೆ, ಅವಾಗ ಅವ್ರಿಗೆ ಜ್ಞಾಪಕ, ಇವಾಗ ದೇವ್ರದ್ದು ಜ್ಞಾಪಕ ಗೊತ್ತಿರುತ್ತೆ, ದೇವ್ರದ್ದು ಇದೆಲ್ಲ ಅಂತ. ಆ ಸಮಯದಲ್ಲಿ ಅದನ್ನ ಅವ್ರಿಗೆ ಅದನ್ನು ಗ್ರಹಿಸುವಷ್ಟು ಶಕ್ತಿನೂ ಇರೋದಿಲ್ಲ ಅವ್ರಿಗೆ. ಆ ಭಯಕ್ಕೆ ಅದು ಬೇರೆ ತರ ಗಮನ, ಅವ್ರ ಮನಸ್ಸಿನಲ್ಲಿ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಬಟ್ ದೇವ್ರದಂತೂ ಬೇಡ, ಆಗಲ್ಲ, ಮಾಡಕ್ ಆಗ್ತಾ ಇರಲ್ಲ ಅವ್ರಿಗೆ. ಬಟ್ ಶ್ರದ್ಧಾನೇ ಇರುತ್ತೆ. ನಿಮಗೆ ಹೆಂಗ್ ಗೊತ್ತಾಯ್ತು? ಅಲ್ಲ, ನಮ್ ತಾಯಿದ ಎಕ್ಸಾಂಪಲ್ ನಾನು ನೋಡಿದೀನಿ ಬಯ್ಯಾಜಿ. ಅದು ಶ್ರದ್ಧಾನೇ ಇದೆ ನೋಡ್ರಿ. ಕೇಳಿ, ಇಲ್ಲಿ ಅವ್ರು ತುಂಬಾ ದೇವ್ರ ಮಾಡ್ತಾ ಇದ್ರು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅದೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಬಯ್ಯಾಜಿ. ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು, ಬೈಪಾಸ್. ಆ ಟೈಮಲ್ಲಿ ನಾನು ಹೇಳ್ದೆ ದೇವ್ರದ್ದು ತುಂಬಾ ನೀನು ದೇವ್ರದ್ದು ಹೇಳ್ತಾ ಇದ್ದೆ, ನಾನು ಈ ತರ ಎಲ್ಲ ಮಾಡ್ಕೊ ಅಂದ್ರೆ. ಕೊನೆಗೆ ಅವ್ರು ಏನ್ ಹೇಳಿದ್ರು, ಒಂದ್ಸತಿ ಹಿಂಗೆ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ನಲ್ಲ, ನೀನ್ ದೇವ್ರದ್ದು ಮಾತ್ರ ಹೇಳ್ಬೇಡ ನನ್ಗೆ ಅಂತ ಹೇಳಿದ್ರು. ಅವ್ರಿಗೆ ಅಷ್ಟು ಶ್ರದ್ಧಾನ ಇತ್ತು ಅಂದ್ರೆ ಅಷ್ಟು ಶ್ರದ್ಧಾನ ಇತ್ತು. ಬಟ್ ಕೊನೆಯಲ್ಲಿ ಅವ್ರಿಗೆ ನಮ್ಗೆ ಹೇಳಕ್ಕೂ ಭಯ ಆಗೋದು, ಆ ತರ ಪರಿಸ್ಥಿತಿ ಬಂದ್ಬಿಟ್ಟು. ಅಲ್ಲ, ಅಂತ ಪರಿಸ್ಥಿತಿನಲ್ಲಿ ಅವ್ರಿಗೆ ಶ್ರದ್ಧಾನೂ ಇರುತ್ತೆ, ದೇವ್ರ ಬಗ್ಗೆನೂ ಗೊತ್ತಿರುತ್ತೆ. ಅವ್ರ ಅಷ್ಟು ದೇವ್ರದ್ದು ನೋಡ್ತಾ ಇದ್ರು. ನಾನು ಟಿವಿ ಹಾಕ್ಲಾ ಅಂತ ಅಂದ್ರೆ ಆಸ್ಪತ್ರೆನಲ್ಲಿ ಬೇಡ ಅಂತ ಹೇಳಿದ್ರು. ಇದು ಚರ್ಚೆಯನ್ನ ಇದು ಜಿನವಾನಿ ಆದ್ಮೇಲೆ ಮಾಡೋಣ. ಸರಿ. ಒಂದು ನಿಮಿಷದ ವಿಷಯ ಇದೆ. ನಿಮ್ಮದು ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವೆ. ಎಲ್ಲಿಗೆ ಬಂತಿದು? ಅನಾಹಾರಕ ಮಾರ್ಗಣದಲ್ಲಿ ಔದಯಿಕ ಭಾವಗಳು ಅಂದ್ರೆ ಅನಾಹಾರಕ ಮಾರ್ಗಣದಲ್ಲಿ ಸಮ್ಯಕ್ ದೃಷ್ಟಿ ಜೀವತ್ತು. 4 ಗತಿಯಲ್ಲಿ ಅವಿರತ ಸಮ್ಯಕ್ ದೃಷ್ಟಿ ಇದ್ದಾರೆ, 4 ಗತಿಯಲ್ಲಿ ಮರಣ ಹೊಂದುತ್ತಾರೆ. 4 ಔದಯಿಕ ಭಾವಗಳಿವೆ, ಕಷಾಯಗಳೆಲ್ಲ ಇವೆ. ವೇದದಲ್ಲಿ ಹೇಳಿ, ವೇದದಲ್ಲಿ ಸ್ತ್ರೀ ವೇದ ಬಿಟ್ಟು, ಯಾಕೆಂದ್ರೆ ಸಮ್ಯಕ್ ಸಹಿತ ಮರಣ ಆಗ್ತಿದೆ ಅಂದ್ರೆ ನೋಡ್ರಿ. ಇವಾಗ ಹಿಂದೆ ಒಂದ್ ಪ್ರಶ್ನೆ ಬಂದಿತ್ತು, ಯಾರು ಕೇಳಿದ್ರಿ ನಂಗೆ ನೆನ್ಪುಳಿಲಿಲ್ಲ. ಮುಂದೆ ಯಾವ ರೀತಿ ಅದೇ ಇರ್ತದೆ ಅಂತಂದ್ರೆ ಇಲ್ಲಿ ಗೊತ್ತಾಯ್ತಲ್ಲ, ನಾನು ಇಲ್ಲಿ ಸ್ತ್ರೀನೇ ಇದ್ದೇನೆ ಅಂತ ತಿಳ್ಕೊರಿ. ಇಲ್ಲಿ ನಾ ಸಮ್ಯಕ್ ಸಹಿತ ಮರಣ ಆಗ್ತಿದ್ದೇನೆ ಅಂದ್ರೆ ಅನಾಹಾರಕ ಇರುವಾಗಲೇ ಸ್ತ್ರೀ ವೇದ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿಂದ ಇಲ್ಲಿ ತಯಾರಾಗಿದೆ ಅಂತ ಆಯ್ತಲ್ಲ ವಿಗ್ರಹಗತಿನಲ್ಲಿ. ಮುಂದಿನ ಆಯುವಿಗೆ ತಕ್ಕ ಹಾಗೆನೆ ಅಲ್ಲಿ ಲಬ್ಧಿಗಳು ತಯಾರಾಗಿವೆ. ತಿಳಿತು? ಅನಾಹಾರಕ ಆದಾಗ ಸ್ತ್ರೀ ಪರ್ಯಾಯ ಹೊರಟೋಗುತ್ತೆ. ಇಲ್ಲ, ಸಮ್ಯಕ್ ದರ್ಶನದ ಜೊತೆಗೆ ಮರಣ ಹೊಂದಿದಾಗ
ಅದೇ ಪೊದೆ ಹೊಂದಿದಾಗ. ಆಮೇಲೆ 2 ವೇದ ಉಳಿತು. ಯಾವುದು? ನಪುಂಸಕ ವೇದ ಮತ್ತು ಕಾಯಿಕ ಸಂಯುಕ್ತದ ಜೊತೆಗೆ ಸತ್ತೇನು ನರಕಕ್ಕೆ ಹೋಗುವುದಿದೆ, ಅವಾಗ ಹೇಗೆ ಮಾಡುವುದು? ನಪುಂಸಕ ವೇದ ತಗೊಳ್ಬೇಕಲ್ಲ. ಬೇರೆ ಗತಿಯಲ್ಲಿ ಹೋಗುದಾದ್ರೆ ನಪುಂಸಕ ಆಗುದಿಲ್ಲ. ಮೊದಲೇ ಗತಿ ಕಟ್ಕೊಂಡಿದ್ರೆ ಮೊದಲೇ ನರಕ ಆಯು ಕಟ್ಕೊಂಡಿದ್ದೇನೆ ಅಂದ್ರೆ ಅಲ್ಲಿಂದ ಆಯು ಏನ್ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಮ್ಯಕ್ ಜೊತೆಗೆ ಹೋದ್ರು ಅಲ್ಲಿ ನಪುಂಸಕ ವೇದ ಅದರ ಒಂದು ಅಪೇಕ್ಷೆ ಮಾತ್ರ ಇದೆ. ಉಳಿದ ಎಲ್ಲಿ ಹೋದ್ರು ಕೂಡ ನಪುಂಸಕನೂ ಆಗೋದಿಲ್ಲ, ಸ್ತ್ರೀನೂ ಆಗೋದಿಲ್ಲ. ಆಮೇಲೆ ಅಜ್ಞಾನ ಭಾವ ಇದೆ, ಅಸಂಯಮ ಭಾವ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇವೆ. ಎಷ್ಟಾಯ್ತು? 2 ಪಾರಿಣಾಮಿಕ ಭಾವ, 35 ಭಾವ ಆಯ್ತು. ಆಯ್ತಾ? ಇನ್ನು ಇದು ಅವಿರತ ಸಮ್ಯಕ್ತದ ಅಪೇಕ್ಷಾದಿಂದ ಅನಾಹಾರಕದಲ್ಲಿ 35 ಭಾವಗಳು ಇರಲು ಸಾಧ್ಯ. ಇನ್ನು ಅನಾಹಾರಕ್ಕಿದೆ ಜೀವ. ಇದು ಸಂಸಾರಿ ಜೀವದ ಅಪೇಕ್ಷಾದಿಂದ ಆಯ್ತು. 1, 2, 4. 13ನೇ ಗುಣಸ್ಥಾನದ ಸಮುದ್ಘಾತದಲ್ಲಿ ಕೂಡ ಜೀವ ಅನಾಹಾರಕ್ಕಿದೆ. ಆಮೇಲೆ 14ನೇ ಗುಣಸ್ಥಾನವರ್ತಿ ಅರಿಹಂತ ಭಗವಾನ್ರು ಅನಾಹಾರಕ್ಕಿದ್ದಾರೆ. ಅಲ್ಲಿ ಅದು ಎಲ್ಲವೂ ಕೂಡ ಗುಣಸ್ಥಾನ, ಸಾಮಾನ್ಯ ಗುಣಸ್ಥಾನಗಳ ಅಪೇಕ್ಷೆ ಏನಿದೆ ಅದೇ ಭಾವಗಳು ಬರ್ತವೆ. ಅಂದ್ರೆ 13ನೇ ಗುಣಸ್ಥಾನದಲ್ಲಿ 14 ಭಾವಗಳು ಇರುತ್ತವೆ. ಏನೇನಿರ್ತವೆ? ಔಪಶಮಿಕ ಭಾವ ಇರೋದಿಲ್ಲ. ಕ್ಷಾಯಿಕ ಭಾವಗಳು 9 ಇವೆ. ಗತಿ ಔದಯಿಕ ಭಾವ ಮನುಷ್ಯ ಒಂದಿದೆ. ಆಮೇಲೆ ಅಸಿದ್ಧತ್ವ ಭಾವ ಇದೆ. 1 ಪರಮ ಶುಕ್ಲ ಲೇಷ ಇದೆ. 2 ಪಾರಿಣಾಮಿಕ ಭಾವ ಇದಾವೆ, ಜೀವತ್ವ, ಭವ್ಯತ್ವ. ಹಾಗಾಗಿ ಅವು 14 ಭಾವ ಆಯ್ತು. 14ನೇ ಗುಣಸ್ಥಾನದಲ್ಲಿ 1 ಲೇಷ ಇರುವುದಿಲ್ಲ. ಉಳಿದದ್ದೆಲ್ಲ 3ರಂತೆ ಉಳಿತದೆ. 13 ಭಾವಗಳು 14ನೇ ಗುಣಸ್ಥಾನದಲ್ಲಿ ಆಗುತ್ತವೆ. ಹೀಗೆ ಅನಾಹಾರಕದ ವಿಷಯವನ್ನ ತಿಳಿದುಕೊಳ್ಳಬೇಕು. ತಿಳಿತು? ಜಿನವಾನಿ ಜಗ ಕಲ್ಯಾಣಿ ಜಗ ಜಾಣ ಮದ ಕಾಮ ಮೋಹ ಹರಿ ಜನಮಾನ ಹರಿ ಗಣಹರ ಹರಿ ಜಮ್ಮ ಜರಾ ಭವ ರೋಗ ಹರಿ ತಿಥಯ ರಾಣಂ ದೇವ ಝುಂಜೋ पढ़ई सुनई मयि धारै नाणं सुखमनन्तं धैर्या सासद मुखपदं पावै सासद मुख